ಎಲ್ಲರಿಗೂ ನಮಸ್ಕಾರ. ಸ್ವಾತಂತ್ರ್ಯ ವೀರ ಸಾವರ್ಕರ್ ರಚಿಸಿದ ಒಂದು ಸ್ವಾತಂತ್ರ್ಯ ಗೀತೆ, ಅದನ್ನ ತುಂಬಾ ಸುಂದರವಾಗಿ ಈಗ ನಾವು ಕೇಳಿದ್ದೇವೆ. ಸಾವರ್ಕರ್ ಅಂದ್ರೆ ಸ್ವಾತಂತ್ರ್ಯ, ಸಾವರ್ಕರ್ ಅಂದ್ರೆ ಯೌವನ, ಸಾವರ್ಕರ್ ಅಂದ್ರೆ ಹೋರಾಟ. ಈ ರೀತಿ ಸಾವರ್ಕರ್ ಅನ್ನುವ ಆ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವರು ತೀರ್ಕೊಂಡು ಸುಮಾರು 60 ವರ್ಷ ಈ ವರ್ಷಕ್ಕೆ. ಆದ್ರೆ ವರ್ಷದಿಂದ ವರ್ಷಕ್ಕೆ ಸಾವರ್ಕರ್ ಬಗ್ಗೆ ತಿಳ್ಕೊಳ್ಳಕ್ಕೆ ಕುತೂಹಲ, ಆಸಕ್ತಿ, ಮತ್ತೆ ಸಾವರ್ಕರ್ ಕುರಿತಾಗಿ ಬರ್ತಾ ಇರತಕ್ಕಂಥ ಪುಸ್ತಕಗಳು, ಇದನ್ನ ನೋಡಿದ್ರೆ ಈ ವ್ಯಕ್ತಿ ಎಂತ ವ್ಯಕ್ತಿತ್ವ ಇದು, ಈ ಮನುಷ್ಯ ಹೇಗೆ ಬದುಕಿದ್ದ ಅನ್ನುವ ಒಂದು ಆಶ್ಚರ್ಯ ನಮ್ಗೆ ಮೂಡುತ್ತೆ. ಹಾಗಾಗಿ ಅವರ ಹೆಸರಿಗೆ ಅತ್ಯಂತ ಸೂಕ್ತವಾಗಿ ಒಂದು ವಿಶೇಷಣ ಹೇಳ್ತಾರೆ, ಸ್ವಾತಂತ್ರ್ಯ ವೀರ ಸಾವರ್ಕರ್. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಸಾವರ್ಕರ್ ಅವರ ಒಂದು ಭಾವಚಿತ್ರವನ್ನ ಹಾಕುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಆ ಸಮಯದಲ್ಲಿ ಅವರು ಮಾತಾಡ್ತಾ ಸಾವರ್ಕರ್ ಅಂದ್ರೆ ಯಾರು ಅಂತ ಅಟಲ್ಜಿ ಅವರು ಹೇಳ್ತಾರೆ. ಅಟಲ್ಜಿ ಹೇಳ್ತಾರೆ, ಸಾವರ್ಕರ್ ಮಾನೆ ತೇಜ್, ಸಾವರ್ಕರ್ ಮಾನೆ ತ್ಯಾಗ್, ಸಾವರ್ಕರ್ ಮಾನೆ ತಪ್, ಸಾವರ್ಕರ್ ಮಾನೆ ತತ್ವ, ಸಾವರ್ಕರ್ ಮಾನೆ ತರ್ಕ್, ಸಾವರ್ಕರ್ ಮಾನೆ ತೀರ್, ಸಾವರ್ಕರ್ ಮಾನೆ ತಲ್ವಾರ್. ಅಂದ್ರೆ ಸಾವರ್ಕರ್ ಅಂದ್ರೆ ಯಾರು ಅಂದ್ರೆ ಸಾವರ್ಕರ್ ಮಾನೆ ತೇಜ್ ಅಂತ. ಆ ಊರ್ಧ್ವಮುಖ ಒಂದು ಜ್ವಾಲೆ, ಆ ಶಕ್ತಿಯ ಒಂದು ಪ್ರತೀಕ ಅವರು. ಸಾವರ್ಕರ್ ಅಂದ್ರೆ ತ್ಯಾಗ. ಅವ್ರ ಇಡೀ ಜೀವನವನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ತ್ಯಾಗಮಯಿ ಜೀವನ ಅವ್ರದ್ದು ಅಂತ. ಸಾವರ್ಕರ್ ಮಾನೆ ತಪ್, ಅವರ ಜೀವನ ಅಂದ್ರೆ ಅದೊಂದು ತಪಸ್ವಿ ಜೀವನ. ಸಾವರ್ಕರ್ ಅಂದ್ರೆ ತತ್ವ. ನೋಡಿ, ಎಲ್ಲ ತಾಯಿಂದ ಪ್ರಾರಂಭ ಆಗುತ್ತೆ. ತೇಜ, ತ್ಯಾಗ, ತಪ, ತತ್ವ. ಸಾವರ್ಕರ್ ಅಂದ್ರೆ ತರ್ಕ, ಅತ್ಯಂತ ತರ್ಕಬದ್ಧವಾಗಿ ಅವರು ವಿಚಾರ ಮಂಡನೆ ಮಾಡ್ತಾ ಇದ್ರು. ಯಾವುದನ್ನು ತರ್ಕ ಇಲ್ಲದೆ ಒಪ್ಕೊಳ್ತಾ ಇರಲಿಲ್ಲ. ಅವ್ರ ಇಡೀ ಸಾಹಿತ್ಯವನ್ನ ನಾವು ನೋಡಿದಾಗ ಗಮನಕ್ಕೆ ಬರುತ್ತೆ. ಅದೇ ರೀತಿ ಸಾವರ್ಕರ್ ಅಂದ್ರೆ ತೀರ್. ತೀರ್ ಅಂದ್ರೆ ಅದು ಬಾಣ. ಒಂದು ಹೊಡೆದ್ರೆ ಆ ಶತ್ರುಗೆ ಎಲ್ಲಿ ತಲುಪಬೇಕೋ ಅದು ಮಾಡ್ಬೇಕಾದಂತ ಕೆಲಸ ಮಾಡೇ ಮಾಡತ್ತೆ. ಸಾವರ್ಕರ್ ಅಂದ್ರೆ ತಲ್ವಾರ್. ತಲ್ವಾರ್ ಅಂದ್ರೆ ಶಕ್ತಿಯ ಆರಾಧನೆ. ಹೀಗೆ ಸಾವರ್ಕರ್ ಅವ್ರನ್ನ ಸ್ವತಃ ಅವರು ಕವಿಯಾಗಿದ್ದಂತಹ ಒಬ್ಬ ರಾಷ್ಟ್ರಭಕ್ತ ಚಿಂತಕ, ಮುತ್ಸದ್ದಿ, ರಾಜಕಾರಣಿ ಅಟಲ್ಜಿ ಅವರು ಸಾವರ್ಕರ್ನ ಈ ರೀತಿ ವರ್ಣನೆ ಮಾಡ್ತಾರೆ. ಹೀಗೆ ಸಾವರ್ಕರ್ನ ಅನ್ನುವ ಒಂದು ವ್ಯಕ್ತಿತ್ವವನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಾಯಶಃ ಒಂದವಧಿ ಸಾಕಾಗಲ್ಲ. ಅಷ್ಟು ಆಳವಾದಂತಹ, ವಿಸ್ತಾರವಾದಂತಹ ವಿಚಾರಗಳು ಅವರ ಸುತ್ತಮುತ್ತ ನಮಗೆ ಸಿಗತ್ತೆ. ಇವತ್ತಿನ ಅವಧಿಯಲ್ಲಿ ಒಂದಷ್ಟು ಅವರ ಜೀವನದ ಕೆಲವು ಭಾಗಗಳನ್ನ ನೋಡೋಣ. ಸಾವರ್ಕರ್ ಅವರ ಜೀವನದ ಒಂದು ಮೊದಲ 27 ವರ್ಷ ಅದು ಒಂದು ರೀತಿಯ ಯಾವುದೋ ಒಂದು ಥ್ರಿಲ್ಲರ್ ಮೂವಿ ಇದ್ದಂಗೆ. ಹಾಲಿವುಡ್ ಯಾವುದೋ ಒಂದು ನಾವು ಥ್ರಿಲ್ಲರ್ ಮೂವಿಗಳನ್ನ ನೆನ್ಪು ಮಾಡ್ಕೊಂಡ್ರೆ ಹೇಗೆ ಅದು ವೇಗವಾಗಿ ಹೋಗುತ್ತೆ, ಎಷ್ಟೊಂದು ಘಟನೆಗಳು ನಡೆಯುತ್ತೆ, ಎಷ್ಟೊಂದು ಸಾಹಸಗಳು ನಡೆಯುತ್ತೆ ಅಲ್ಲಿ. ಅಂದ್ರೆ ಒಂದು ರೀತಿಯ ಒಂದು ಸಿನಿಮಾ ರೀತಿಯಲ್ಲಿ ಅವರ ಜೀವನ ಇದೆ. ಪ್ರಾರಂಭದ 27 ವರ್ಷ 1883 ಇಸ್ವಿ ಮೇ 28ನೇ ತಾರೀಕು ಹುಟ್ಟಿದ್ದು. ಅಂದ್ರೆ ನಿನ್ನೆ ಅವರ ಜನ್ಮದಿನ. 83ನೇ ಇಸ್ವಿಯಿಂದ 1910ನೇ ಇಸ್ವಿ ತನಕ ತಗೊಂಡ್ರೆ ಸುಮಾರು ಒಂದು 27 ವರ್ಷದ ಒಂದು ಜೀವನ, ಒಂದು ಘಟ್ಟ. ಅದಾದ್ಮೇಲೆ ಅವರು ಅಂಡಮಾನ್ ಅಲ್ಲಿಗೆ ಅವರು ಸೆರೆವಾಸ, ಅಲ್ಲಿ ಅವರ ಬಂಧನ ಆಗಿ ಅವ್ರನ್ನ ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ಅಂಡಮಾನ್ನ ಜೈಲಿನ ವಾಸ. ಅದಾದ್ಮೇಲೆ ಬೇರೆ ಬೇರೆ ಕಡೆ ಅವ್ರನ್ನ ಜೈಲಿನಲ್ಲಿ ಇಡ್ತಾರೆ. ಒಟ್ಟು ಅವರು ಪೂರ್ತಿ ಬಂಧನದಿಂದ ಮುಕ್ತಿ ಆಗೋದು 1937ನೇ ಇಸ್ವಿ. ಅಂದ್ರೆ ಅದೊಂದು 27 ವರ್ಷ ಜೈಲು ವಾಸದ
ಅವಧಿ. ಅದಾದ್ಮೇಲೆ 1966ನೇ ಇಸ್ವಿಯಲ್ಲಿ ಅವರು ತೀರ್ಕೊಳ್ಳೋ ತನಕ ಒಂದು ಭಾಗ. ಹೀಗೆ ಅವರ ಜೀವನದ ಒಂದು 3 ಘಟ್ಟಗಳನ್ನು ತಗೊಂಡ್ರೆ, ಆ ಮೊದಲನೇ ಘಟ್ಟದಲ್ಲಿ ಅವರ ವಿದ್ಯಾರ್ಥಿ ಜೀವನ, ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಅವರು ಅವರ ಜೀವನವನ್ನ, ಅವರ ವ್ಯಕ್ತಿತ್ವವನ್ನ ಅರಳಿಸ್ಕೊಂಡಂತಹ ರೀತಿ, ಅವರ ಜೀವನದ ಒಂದು, ಅವರ ಮನೆ, ಅವರ ಪರಿಸ್ಥಿತಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಅಂತಹ ಪರಿಸ್ಥಿತಿಯಲ್ಲಿ ಈ ರೀತಿ ಒಬ್ಬ ವ್ಯಕ್ತಿ ತಯಾರಾಗಬಹುದಾ ಅನ್ನುವ ಒಂದು ಆಶ್ಚರ್ಯ ನಮ್ಗೆ ಕಾಡುತ್ತೆ. ಹುಟ್ಟಿದ್ದ ಒಂದು ಚಿಕ್ಕ ಹಳ್ಳಿ, ನಾಸಿಕ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ, ಸಾಧಾರಣ ಕುಟುಂಬ, 4 ಜನ ಇವರು ಒಟ್ಟು ಮಕ್ಕಳು, 3 ಜನ ಅಣ್ಣ ತಮ್ಮಂದ್ರು, ಒಬ್ರು ಸೋದರಿ ಇರ್ತಾರೆ. ಅವರ ತಾಯಿ ಕಾಲರ ಬಂದು ತೀರ್ಕೊಂಡ್ಬಿಡ್ತಾರೆ. ಆಗಿನ್ನೂ ಇವ್ರಿಗೆ 9 ವರ್ಷ. 16ನೇ ವಯಸ್ಸಿಗೆ ಪ್ಲೇಗ್ ಬಂದು ಇವ್ರ ತಂದೆ ತೀರ್ಕೊಳ್ತಾರೆ. ಪ್ಲೇಗ್ ಅನ್ನುವ ಕಾಯಿಲೆ ಸುಮಾರು 1896, 97, 98 ಆ ಸಮಯದಲ್ಲಿ, ಅಂದ್ರೆ 20ನೇ ಶತಮಾನದ ಅಂತ್ಯ ಭಾಗದಲ್ಲಿ ಭಾರತವನ್ನ ತುಂಬಾ ಪೀಡಿಸಿದಂತ ಒಂದು ಕಾಯಿಲೆ. ಹೇಗೆ ನಾವು ಇತ್ತೀಚಿನ ವರ್ಷಗಳಲ್ಲಿ ಕೊರೋನಾ ಆ ಒಂದು ಕಾಲವನ್ನ ಅತ್ಯಂತ ಒಂದು ಭೀಕರವಾದಂತ ಒಂದು ಅನುಭವ ನಮ್ಗಾಗಿದೆ, ಅದೇ ರೀತಿ ಪ್ಲೇಗ್ನ ಒಂದು ಮಾರಿ ನಮ್ಮ ದೇಶಕ್ಕೆ ಅದು ಬಂದಿರುತ್ತೆ. ವಿಶೇಷವಾಗಿ ಮಹಾರಾಷ್ಟ್ರ, ಪೂನಾ ಸುತ್ತಮುತ್ತ ಪ್ರದೇಶದಲ್ಲಿ ಅದು ವ್ಯಾಪಕವಾಗಿ ಹರಡಿ ಜನ ತತ್ತರಿಸೋಗಿರ್ತಾರೆ. ಹಾಗಾಗಿ ಅದನ್ನ ಒಂದು ನಿಯಂತ್ರಣ ಮಾಡಬೇಕು ಅಂತ ಒಬ್ಬ ಕಮಿಷನರ್ ನೇಮಕೆ ಮಾಡ್ತಾರೆ. ಬ್ರಿಟಿಷ್ ಅಧಿಕಾರಿ ರ್ಯಾಂಡ್ ಅಂತ. ಪ್ಲೇಗ್ ಕಾಯಿಲೆ ಸಾಮಾನ್ಯವಾಗಿ ಇಲಿಯಿಂದ ಬರುತ್ತೆ. ಯಾವ್ದಾದ್ರು ಒಂದು ಮನೆಯಲ್ಲಿ ಇಲಿ ಸತ್ತಿದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರೆ ತಕ್ಷಣ ಆ ಮನೆಗೆ ಒಂದು ಪೊಲೀಸರು ಬಂದು ದಾಳಿ ಮಾಡ್ತಾ ಇರ್ತಾರೆ. ಆ ಮನೆಯಲ್ಲಿದ್ದಂಥ ವಸ್ತುಗಳನ್ನು ಕಿತ್ತಾಕಿ ಆ ಯಾರು ಪ್ಲೇಗ್ ಪೀಡಿತ ವ್ಯಕ್ತಿ ಇದ್ದಾನೆ ಅವನ್ನ ದರ ದರ ಎಳ್ಕೊಂಡು ಊರಾಚೆ ಒಂದು ಕ್ಯಾಂಪ್ನಲ್ಲಿ ಬಂದು ಹಾಕ್ಬಿಡ್ತಾ ಇರ್ತಾರೆ. ಮನೆಯಲ್ಲಿ 1-2 ರೋಗಿಗಳು ಕಾಣಿಸ್ಕೊಳ್ತಾ ಹೋಗ್ತಾರೆ. ನೋಡ್ತಾ ನೋಡ್ತಾ ಇಡೀ ಊರೇ ಒಂದು ರೀತಿ ರೋಗಗ್ರಸ್ತ, ಮನೆಯಲ್ಲಿ ಸೂತಕ, ಆ ರೀತಿಯ ಸ್ಥಿತಿ ಬಂದ್ಬಿಡುತ್ತೆ. ಆ ಪ್ಲೇಗನ್ನ ಒಂದು ನಿಯಂತ್ರಣ ಮಾಡಬೇಕು ಅಂತ ಬಂದಂತ ಈ ಅಧಿಕಾರಿಯ ಒಂದು ದರ್ಪ ಧೋರಣೆ ಹೇಗಿತ್ತು ಅಂತ ಹೇಳಿದ್ರೆ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಆ ಊರಾಚೆ ಹಾಕದಂತಹ ಆ ಒಂದು ಏನು ಶಿಬಿರ ಮಾಡಿರ್ತಾರೆ, ಆ ಶಿಬಿರದಲ್ಲಿ ಜನ ಸತ್ತಿರ್ತಾರೆ. ಪ್ರತಿನಿತ್ಯ ಬಂದಾಗ ಒಂದಷ್ಟು ಜನ ಸತ್ತು ಬಿದ್ದಿರೋರು, ಅವ್ರಿಗೇನು ಶುಶ್ರೂಷೆ ಆ ರೀತಿ ಏನೂ ಇಲ್ಲ. ಆ ಸತ್ತಿರ್ತಕ್ಕಂಥ ವ್ಯಕ್ತಿಗಳ ಹೆಣಗಳನ್ನು ಸೇರಿಸಿ ಸಾಮೂಹಿಕವಾಗಿ ಬೆಂಕಿ ಹಚ್ತಾ ಇರ್ತಾರೆ. ಆಗ ಎಷ್ಟು ದುಷ್ಟತನವನ್ನ ಅವರು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಕೆಲವರು ಇನ್ನೂ ಸತ್ತಿಲ್ಲ, ಇನ್ನೂ ಜೀವ ಇದೆ, ನಾಳೆ ಸಾಯ್ತೆ ನೀನು, ಇವತ್ತೇ ನೀನು ಸಾಯಿ ಅಂತ ಹೇಳಿ ಅವನ್ನ ಬೆಂಕಿ ತಳ್ತಾ ಇರ್ತಾರೆ. ಈ ರೀತಿ ಕ್ರೌರ್ಯದ ಪರಮಾವಧಿಯನ್ನ ಆಗಿನ ಪೂನಾ ಆ ಜನ, ಮಹಾರಾಷ್ಟ್ರದ ಜನ ಅವರು ಅನುಭವಿಸ್ತಾರೆ. ಈ ದುಷ್ಟ ರ್ಯಾಂಡ್ಗಿಂತ ಈ ಪ್ಲೇಗ್ ಮಾರಿನೇ ಪರವಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಜನರಿಗೆ ಅನ್ಸಕ್ ಶುರು ಆಗುತ್ತೆ. ಒಂದ್ ರೀತಿ ವಿಪರೀತ ಆಗ್ಬಿಡುತ್ತೆ. ಆಗ ತಿಲಕರು ತಮ್ಮ ಪತ್ರಿಕೆಯಲ್ಲಿ, ಕೇಸರಿ ಪತ್ರಿಕೆಯಲ್ಲಿ ಒಂದು ಬರೀತಾರೆ ಇದರ ಬಗ್ಗೆ. ಬರೆದು ಇಂತಹ ಒಬ್ಬ ದುಷ್ಟ ರಾಕ್ಷಸ ಅವನು ಬಂದು ಇಲ್ಲಿ ಜನರನ್ನು ಪೀಡಿಸ್ತಾ ಇದ್ದಾನೆ, ಅವನಿಗೆ ಬುದ್ಧಿ ಕಲಿಸ್ತಕ್ಕಂಥ ಒಂದು ಗಂಡು ಹುಡುಗ ನಮ್ಮ ಊರಿನಲ್ಲಿ ಹುಟ್ಟಿಲ್ವಾ ಅಂತ ಒಂದು ಪ್ರಶ್ನಾರ್ಥಕವಾಗಿ ತಮ್ಮ ಪತ್ರಿಕೆಯಲ್ಲಿ ಬರೀತಾರೆ. ಈ ಮಾತಿನಿಂದ ಪ್ರೇರಣೆಗೊಂಡಂತ 3 ಜನ ಅಣ್ಣ ತಮ್ಮಂದ್ರು ಅವರು ಈ ರ್ಯಾಂಡನ್ನ ಹತ್ಯೆ ಮಾಡೋಕೆ ಅಂತ ನಿಶ್ಚಯ ಮಾಡ್ತಾರೆ. ಅವರೇನು ಕ್ರಾಂತಿಕಾರಿಗಳಲ್ಲ, ಅವರೇನು ಸೈನಿಕರಲ್ಲ, ಯಾವುದೇ ಹೋರಾಟದ ಯಾವ ಅನುಭವವೂ ಇಲ್ಲ. ಆದ್ರೆ ನಮ್ಮ ಸಮಾಜಕ್ಕೆ ಒಂದು ಕಂಟಕವಾಗಿ ಬಂದಿರತಕ್ಕಂಥ ಒಬ್ಬ ರಾಕ್ಷಸ ಇವನು ಅಂತ ಹೇಳಿ ಈ 3 ಜನ ಒಂದು ಬ್ರಾಹ್ಮಣ ಕುಟುಂಬದ ಅಣ್ಣ ತಮ್ಮಂದ್ರು ಹರಿಕತೆ ಮಾಡ್ತಾ ಇದ್ದಂತಹ ಒಂದು ಮನೆತನ ಅವರು ಹೋಗಿ ಗನ್ನನ್ನ ಕೊಂಡ್ಕೊಂಡು ಅದನ್ನ ಚಲಾಯಿಸೋದನ್ನು ಕಲಿತು ಒಂದು ಸರಿಯಾದಂತ ಸಮಯ ನೋಡಿ ಆ ದುಷ್ಟ ರ್ಯಾಂಡನ್ನ ಅವರು ಕೊಂದಾಕ್ಬಿಡ್ತಾರೆ. ಅದಾದ್ಮೇಲೆ ಅವರು ತಪ್ಪಿಸ್ಕೊಳ್ತಾರೆ. ಒಬ್ಬ ಗಣೇಶ್ ಶಂಕರ ದ್ರಾವಿಡ ಅನ್ನುವ ಭಾರತೀಯನೇ, ಹಿಂದೂನೇ, ಒಬ್ಬ ದ್ರೋಹಿ, ಅವನು ಆ ಕ್ಲೂನನ್ನ ಪೊಲೀಸ್ಗೆ ಕೊಡ್ತಾನೆ. ಹಾಗಾಗಿ ಅವರು ಸಿಕ್ಕಾಕೊಂಡ್ಬಿಡ್ತಾರೆ.
ಆಗ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಹೆಡ್ಡಿಂಗ್ ಬರುತ್ತೆ, ದಿ ಮರ್ಡರರ್ಸ್ ಆರ್ ಕಾಟ್ ಅಂತ. ಅಂದ್ರೆ ಕೊಲೆಗಡುಕರನ್ನ ಬಂಧಿಸಲಾಗಿದೆ. ಈ ಪತ್ರಿಕೆಯನ್ನ ಓದಂತಹ ಬಾಲಕ, 14 ವರ್ಷದ ಒಬ್ಬ ಬಾಲಕ, ಅವನ್ಗೆ ಒಂದು ರೀತಿಯ ಮನಸ್ಸಿನಲ್ಲಿ ಭಾರಿ ಒಂದು ಗೊಂದಲ ಶುರು ಆಗುತ್ತೆ. ಅವನ್ ತಲೆ ಕೆಟ್ಟ ಹೋಗುತ್ತೆ. ರಾತ್ರಿ ಆಗತ್ತೆ, ಎಲ್ಲರೂ ಮಲಗ್ತಾರೆ, ಇವನು ಮಾತ್ರ ನಿದ್ದೆ ಬರಲ್ಲ. ಅವ್ರ ಮನೆಯಲ್ಲಿ ಒಂದು ಅಷ್ಟಭುಜಾಕೃತಿಯ ಒಂದು ಭವಾನಿಯ ಒಂದು ವಿಗ್ರಹ ಇರುತ್ತೆ. ಅದ್ರ ಮುಂದೆ ಹೋಗಿ ಕೂತು ಇವನು ಕಣ್ಣೀರ್ ಹಾಕ್ತಾನೆ, ಆ ತಾಯಿಯನ್ನ ಬೇಡ್ಕೊಳ್ತಾನೆ. ಯಾಕಿಂತ ಸ್ಥಿತಿ ಬಂದಿದೆ ನಮ್ಮ ದೇಶಕ್ಕೆ? ಯಾರೋ ಒಬ್ಬ ದೂರದಿಂದ ಬಂದಿರತಕ್ಕಂತಹ ಒಬ್ಬ ಪರಕೀಯ, ಒಬ್ಬ ದುಷ್ಟ, ಅವನು ನಮ್ಗೆಲ್ಲ ಹಿಂಸೆ ಕೊಡ್ತಾ ಇದ್ದ ಅನ್ನೋ ಕಾರಣಕ್ಕಾಗಿ ಅವನನ್ನ, ಈ ನೆಲದ ಒಬ್ಬ ಯುವಕ ಅವನನ್ನ ಕೊಂದ್ರೆ ಅದು ಕೊಲೆನಾ? ಅದು ಅವನು ಕೊಲೆ ಎಲ್ಲ ಮಾಡಿದ್ದು. ಒಬ್ಬವನ್ನ ವ್ಯಕ್ತಿಯನ್ನ ಪ್ರಾಣ ತೆಗೆದ್ರೆ ಅದು ಕೊಲೆ. ಆದ್ರೆ ಅದರಿಂದ ಸಮಾಜಕ್ಕೆ ಒಳ್ಳೇದಾಯ್ತು ಅಂತ ಹೇಳಿದ್ರೆ ಅದನ್ನ ಕೊಲೆ ಅಂತ ಕರೆಯಲ್ಲ. ರಾಮ ರಾವಣನನ್ನ ಕೊಲೆ ಮಾಡಲಿಲ್ಲ, ಸಂಹಾರ ಮಾಡ್ತಾನೆ. ಕೃಷ್ಣ ಕಂಸನನ್ನ ವಧೆ ಮಾಡಿದ್ದು, ನರಕಾಸುರನ್ನ ಸಂಹಾರ ಮಾಡಿದ್ದು. ಹಾಗೆ ಇವ್ರು ಮಾಡಿರೋದಂತೂ ವಧೆ, ಅದು ಸಂಹಾರ, ಅದು ಕೊಲೆ ಅಲ್ಲ ಅದು. ಯಾಕೆಂದ್ರೆ ಪತ್ರಿಕೆಯಲ್ಲಿ ಮರ್ಡರರ್ಸ್ ಅಂತ ಹಾಕಿದ್ರಲ್ಲ, ಈ ಶಬ್ದದಿಂದ ವಿಚಲಿತನಾದಂಥ ಈ 14 ವರ್ಷದ ಈ ಬಾಲಕ ರಾತ್ರಿ ಪೂರ್ತಿ ಅಲ್ಲಿ ಆ ಭವಾನಿಯ ವಿಗ್ರಹದ ಮುಂದೆ ನಿಂತು ಈ ಮಾತುಗಳನ್ನ ಆಡ್ತಾ ಆಡ್ತಾ ಅವನು ಮನನ ಮಾಡ್ಕೊಳ್ತಾನೆ. ಕಡೆಗೆ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ, ಈ ನೆಲದಿಂದ ಈ ದುಷ್ಟ ಬ್ರಿಟಿಷರನ್ನ ಹೊಡೆದು ಓಡಿಸ್ತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡ್ತಾರೆ. ಇದು ನನ್ನ ಜೀವನದ ಗುರಿ ಅಂತ ಆ ಪ್ರತಿಜ್ಞೆ ಮಾಡ್ತಾರೆ. 14 ವರ್ಷದ ಆ ಬಾಲಕ ಇವತ್ತು ನಮ್ಮ ಅವಧಿಯ ಕಥಾನಾಯಕ ವಿನಾಯಕ ದಾಮೋದರ ಸಾವರ್ಕರ್. ಆ ದಿನ ಅವರು ಪ್ರತಿಜ್ಞೆ ಮಾಡ್ತಾರೆ, ನಾನು ನನ್ನ ಜೀವನದ ಸರ್ವಸ್ವವನ್ನು ಈ ಪರಕೀಯರನ್ನ ಓಡಿಸ್ಲಿಕ್ಕಾಗಿ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತರಲಿಕ್ಕಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಅವರು ಹೊರಡ್ತಾರೆ. ಚಿಕ್ಕ ವಯಸ್ಸು, ಒಂದು 9 ವರ್ಷ ಇರ್ಬೋದು ಅಷ್ಟೇ. ಏನ್ ಮಾಡಬೇಕು ಒಂದಂತೂ ಮಾಡ್ತಾ ಇರ್ತಾರೆ. ಏನಂದ್ರೆ ಇಡೀ ಆ ಸಮಯದಲ್ಲಿ ಎಲ್ಲೆಲ್ಲ ಅವ್ರಿಗೆ ಪತ್ರಿಕೆಗಳು ಸಿಗತ್ತೆ ಅದನ್ನೆಲ್ಲ ತಗೊಂಡು ಓದ್ತಾ ಇರ್ತಾರೆ, ಪುಸ್ತಕಗಳು ಸಿಗತ್ತೆ, ಓದ್ತಾ ಹೋಗ್ತಾರೆ. ಅಂದ್ರೆ ಆ ಮಾಹಿತಿಯನ್ನ, ಜ್ಞಾನವನ್ನ ಅವರು ಸಂಪಾದನೆ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಈ ಒಂದು ಆಧುನಿಕ ಕಾಲದ ಒಬ್ಬ ದುಷ್ಟ ಒಂದು ಬಂದಿದ್ದಾರೆ ನಮ್ಮ ದೇಶವನ್ನ ಆಳ್ಲಿಕ್ಕೆ. ಅವ್ರನ್ನ ಎದುರಿಸಕ್ಕೆ ನಾವು ತುಂಬಾ ಒಂದು ಬುದ್ಧಿವಂತಿಕೆಯಿಂದ, ಚಾಕಚಕ್ಯತೆಯಿಂದ ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಜ್ಞಾನ ಬೇಕು. ಇವ್ರು ಯಾವುದೋ ಒಂದು ಸಾಮಾನ್ಯ ಒಂದು ಚಿಕ್ಕ ಊರಿನಲ್ಲಿದ್ದಾರೆ, ನಾಸಿಕ್ ಹತ್ರ. ಅದಾದ್ಮೇಲೆ ಮನೆಯಲ್ಲಿ ತಂದೆ ತಾಯಿ ಇಬ್ರು ಅವರು ಹೊಟ್ಟೋಗ್ತಾರೆ. ತಾಯಿ ಕಾಲರಿಂದ ಸಾಯ್ತಾರೆ, ತಂದೆ ಪ್ಲೇಗ್ ಬಂದು ಸಾಯ್ತಾರೆ. ಕಡೆಗೆ ಇವರು ನಾಸಿಕ್ ಬರ್ತಾರೆ. ನಾಸಿಕ್ನಲ್ಲಿ ಸಾವರ್ಕರ್ ಅವರು ತಮ್ಮ ಸ್ನೇಹಿತರನ್ನೆಲ್ಲ ಸೇರಿಸಿ ಒಂದು ಸಂಘಟನೆಯನ್ನು ಮಾಡ್ತಾರೆ, ಗುಪ್ತ ಸಂಘಟನೆ, ರಾಷ್ಟ್ರಭಕ್ತ ಸಮೂಹ ಅಂತ ಅದಕ್ಕೆ ಹೆಸರಿಡ್ತಾರೆ. ಆ ಗುಪ್ತ ಸಂಘಟನೆ ಒಂದು ಯಾವುದೋ ಒಂದು ಮನೆಯ ಮಹಡಿ ಮೇಲೆ ಸೇರ್ತಾ ಇರ್ತಾರೆ. ಸೇರಿ ಆ ದೇಶದ ಪರಿಸ್ಥಿತಿಯನ್ನ, ಆಗಿನ ಕಾಲದ ಆಗುಹೋಗುಗಳನ್ನ, ವಿದ್ಯಮಾನಗಳನ್ನ ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜೊತೆಗೆ ಅಲ್ಲಿ ಬರ್ತಕ್ಕಂತಹ ಎಲ್ಲ 16-17 ವರ್ಷದ್ದು. ಯಾಕಂದ್ರೆ ಸಾವರ್ಕರ್ಗೆ ಇನ್ನೂ ಆವಾಗ 16 ವರ್ಷ. 1899ನೇ ಇಸ್ವಿಲಿ ಅವರು ಪ್ರಾರಂಭ ಮಾಡ್ತಾರೆ. ಅವರೇ ಒಂದು ಆಗ್ತಾನೆ ಚಿಗುರು ಮೀಸೆಯ ತರುಣ. ಅವ್ರದ್ದೇ ವಯಸ್ಸಲ್ಲಿರ್ತಕ್ಕಂತಹ ಎಲ್ಲ ತಮ್ಮ ಸ್ನೇಹಿತರನ್ನ ಜೋಡಿಸ್ಕೊಂಡು ಅವರು ರಾಷ್ಟ್ರದ ಚಿಂತನೆ ಮಾಡಕ್ ಶುರು ಮಾಡ್ತಾರೆ. ಇದಕ್ಕೆ ಬರೀ ಚಿಂತನೆ ಮಾಡೋದಲ್ಲ, ತಿಳ್ಕೊಳ್ಳೋದಲ್ಲ, ಪ್ರತಿಯೊಬ್ರು ಇದಕ್ಕೆ ಕಟಿಬದ್ಧರಾಗ್ತಾ ಹೋಗ್ತಾರೆ. ಅಂದ್ರೆ ಈ ಕೆಲಸಕ್ಕಾಗಿ ನಾನು ನನ್ನ ಬದುಕನ್ನ ಮುಡಿಪಾಗಿಡ್ತೀನಿ ಅಂತ ಹೇಳಿ ಅವರು ಸೇರ್ಕೊಂಡು ಪ್ರತಿಜ್ಞೆ ಮಾಡ್ತಾ ಹೋಗ್ತಾರೆ. ತುಂಬಾ ಗುಟ್ಟಾಗಿ ಮಾಡ್ತಾ ಹೋಗ್ತಾರೆ. ಆಮೇಲೆ ಅನ್ಸುತ್ತೆ ಇದು ಇಲ್ಲಿಗೆ ಗುಟ್ಟಾಗಿ ಆಗ್ಬೇಕಲ್ಲ, ಸ್ವಲ್ಪ ಏನಾರು ಲೀಕ್ಔಟ್ ಆಗ್ಬಿಟ್ರೆ ಎಲ್ಲ ಕೆಲಸ ಗಬ್ಬೆದೋಗುತ್ತೆ. ಹಾಗಾಗಿ ಹೊರಮುಖವಾಗಿ ಒಂದು ಸಂಘಟನೆ ಇರಲಿ ಅಂತ ಹೇಳಿ ಮಿತ್ರಮೇಳ ಅನ್ನುವ ಸಂಸ್ಥೆ ಮಾಡ್ತಾರೆ. ಅದರದೇ ಸೀಕ್ರೆಟ್ ಒಂದು ಗ್ರೂಪ್ ಯಾವುದು ಅಂದ್ರೆ ರಾಷ್ಟ್ರಭಕ್ತ ಸಮೂಹ. ಹೊರಗಡೆ ತೋರ್ಸಕ್ಕೆ ಅಂದ್ರೆ ಮಿತ್ರಮೇಳ ಅಂತ. ಸೊ ಎಲ್ಲ ಯುವಕರಿಗೆ ಸೇರೋಂಥದ್ದು, ಯಾವುದೋ ಒಂದು
ಮಹಾಪುರುಷರ ಜನ್ಮದಿನವನ್ನು ಆಚರಣೆ ಮಾಡುವಂಥದ್ದು, ಅಲ್ಲಿ ಅದೊಂದು ಉಪನ್ಯಾಸ ಕಾರ್ಯಕ್ರಮ, ಪ್ರವಚನ, ಈ ರೀತಿ ಯುವಕರ ಗ್ಯಾದರಿಂಗ್ ಅಷ್ಟೇ. ಒಂದು ಯಾವ ಜಾಗದಲ್ಲಿ ಇವ್ರು ಸೇರ್ತಾ ಇರ್ತಾರೆ ಅಲ್ಲೆಲ್ಲ ಮಹಾಪುರುಷರ ಫೋಟೋಗಳು ಹಾಕಿರ್ತಾರೆ. ಶಿವಾಜಿದು ಹಾಕಿರ್ತಾರೆ, ವಾಸುದೇವ್ ಬಲ್ವನ್ ಫಟಕೆ ಹಾಕಿರ್ತಾರೆ, ರಾಣಿದು ಫೋಟೋ ಹಾಕಿರ್ತಾರೆ. ಈ ರೀತಿ ಯಾರ್ಯಾರು ಹೋರಾಟ ಮಾಡಿದಂಥವ್ರ ವ್ಯಕ್ತಿಗಳದೆಲ್ಲ ಚಿತ್ರ ಇರುತ್ತೆ. ಇಲ್ಲಿ ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಒಂದು ಸಾಂಸ್ಕೃತಿಕ ಸಂಘಟನೆ ರೀತಿಯಲ್ಲೇ ಶುರು ಮಾಡ್ತಾರೆ. ಇದರಲ್ಲಿ ಯಾರು ಸ್ವಲ್ಪ ಆಸಕ್ತಿ ತೋರಿಸ್ತಾರೆ, ಪ್ರಾಮಿಸಿಂಗ್ ಅನ್ಸುತ್ತೆ, ಅವ್ರಿಗೆ ಆ ಸೀಕ್ರೆಟ್ ಸಂಘಟನೆ ಒಳಗೆ ಸೇರಿಸ್ಕೊಳ್ತಾ ಇರ್ತಾರೆ, ಅಲ್ಲಿ ಅವ್ರಿಗೆ ಪ್ರತಿಜ್ಞೆ ಕೊಡ್ತಾ ಇರ್ತಾರೆ. ಹೀಗೆ ಆ ಮಿತ್ರಮೇಳ ಅನ್ನೋದು ಬೆಳೆಯಕ್ಕೆ ಶುರು ಆಗುತ್ತೆ. ಅದಾದ್ಮೇಲೆ ಸಾವರ್ಕರ್ ಅವರು ಓದಬೇಕು ಅಂತೇಳಿ ಕಾಲೇಜ್ ವಿದ್ಯಾಭ್ಯಾಸಕ್ಕಾಗಿ ಪುಣೆಗೆ ಬರ್ತಾರೆ. ಫರ್ಗ್ಯೂಸನ್ ಕಾಲೇಜಿನಲ್ಲಿ ಅವರು ಸೇರ್ಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಮಿತ್ರಮೇಳ ಅನೇಕ ಊರುಗಳಲ್ಲಿ ಅದು ಹರಡೇ ಇರುತ್ತೆ. ಆಗ ಮಿತ್ರಮೇಳದ ಒಂದು ಸಮಾವೇಶ ಮಾಡ್ತಾರೆ. ಇಡೀ ಎಲ್ಲೆಲ್ಲಿ ನಡೀತಾ ಇದೆ ಅದರ ಶಾಖೆಗಳು, ಅವರೆಲ್ಲ ಸೇರ್ತಾರೆ. ಸುಮಾರು 70 ಜನ ಸೇರಿರ್ತಾರೆ. ಸೇರಿ ಮುಂದಿನ ತಮ್ಮ ನಡೆಗಳನ್ನ ಅಲ್ಲಿ ನಿರ್ಣಯ ಮಾಡ್ತಾರೆ. ಇದನ್ನ ಮತ್ತಷ್ಟು ಚೆನ್ನಾಗಿ ಮಾಡೋದು ಹೇಗೆ, ಮತ್ತೆ ಇದನ್ನು ಗಟ್ಟಿ ಮಾಡೋದು ಹೇಗೆ ಅನ್ನೋದೆಲ್ಲ ಅಲ್ಲಿ ಆಳವಾಗಿ ಚಿಂತನೆ ನಡೆಯುತ್ತೆ. ಹೀಗೆ ವರ್ಷಕ್ಕೊಮ್ಮೆ ಸೇರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಅದರ ಮುಂದಿನ ವರ್ಷ ಸೇರೋಷ್ಟೊತ್ತಿಗೆ ಸುಮಾರು ಒಂದು 200 ಜನ ಸೇರಿರ್ತಾರೆ. ನೋಡ್ತಾ ನೋಡ್ತಾ ಈ ಮಿತ್ರಮೇಳ ಅನ್ನೋದು ಅದು ನಾಸಿಕ್ಕು, ಪುಣೆ, ಅಲ್ಲಿಂದ ಅಷ್ಟೇ ಅಲ್ಲದೆ ಸುತ್ತಮುತ್ತ ಜಿಲ್ಲೆಗಳಿಗೆ ಹೋಗುತ್ತೆ. ಇಂದೋರ್ ತನಕ ಹೋಗುತ್ತೆ, ಭೂಪಾಲ್ ತನಕ ಹೋಗುತ್ತೆ, ಹೈದರಾಬಾದ್ ತನಕ ಬರುತ್ತೆ, ಮುಂಬೈಗೆ ಬರುತ್ತೆ. ಹೀಗೆ ಅನೇಕ ಕಡೆ ಇದರ ಒಂದು ಬ್ರಾಂಚಸ್, ಶಾಖೆಗಳು ಅದು ವಿಸ್ತಾರವಾಗುತ್ತೆ. ಆಮೇಲೆ ಸಾವರ್ಕರ್ಗೆ ಅನ್ಸುತ್ತೆ ಇದಕ್ಕೆ ಹೆಸರನ್ನ ಬೇರೆ ರೀತಿ ಇಡೋಣ ಅಂತ ಹೇಳಿ ಇದನ್ನ ಅಭಿನವ ಭಾರತ ಅಂತ ಇಡ್ತಾರೆ. ಯಾಕೆಂದ್ರೆ ಇವ್ರಿಗೆ ಚಿಕ್ಕ ವಯಸ್ಸಿಂದ ಬೇರೆ ಬೇರೆ ದೇಶದ ಹೋರಾಟಗಳನ್ನು ಓದಿದಾಗ ಇಟಲಿಯ ಒಂದು ಕತೆ, ಅವನು ಯಂಗ್ ಇಟಲಿ ಅಂತ ಮಾಡಿರ್ತಾನೆ ಮ್ಯಾಗ್ಝಿನ್, ಅದರ ಪ್ರೇರಣೆಯಿಂದ ಇವರು ಅಭಿನವ ಭಾರತ ಅನ್ನುವ ಹೆಸರಲ್ಲಿ ಇದನ್ನ ಮರುನಾಮಕರಣ ಮಾಡ್ತಾರೆ. ಅಭಿನವ ಭಾರತ ಸಂಘಟನೆ ಅದು ಎಲ್ಲ ಕಡೆ ಬೆಳೀತಾ ಹೋಗುತ್ತೆ. ಈ ಸಮಯದಲ್ಲಿ ಒಂದು ಯೋಚನೆ ಬರುತ್ತೆ, ನಮ್ಮ ಹೋರಾಟದ ವ್ಯಾಪ್ತಿ ಹರಡ್ತಾ ಇದೆ, ಇದಕ್ಕೆ ಆ ಯುವಕರಿಗೂ ಒಂದು ಸ್ಫೂರ್ತಿ ಕೊಡಬೇಕು, ಸಮಾಜಕ್ಕೂ ಸಂದೇಶ ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಿಶ್ಚಯ ಮಾಡ್ತಾರೆ. ಅದ್ಯಾವುದು ಅಂತೇಳಿದ್ರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡುವಂಥದ್ದು. ವಿದೇಶಿ ವಸ್ತುಗಳನ್ನು ನಾವು ಯಾವ ರೀತಿ ಬಹಿಷ್ಕಾರ ಮಾಡೋದು ಅಂತೇಳಿದ್ರೆ ಆ ವಸ್ತುಗಳನ್ನು ಸುಡ್ತೀವಿ, ನಾವು ಸ್ವದೇಶಿ ಆಗ್ತೀವಿ ಅನ್ನುವ ಒಂದು ಕಾರ್ಯಕ್ರಮ ಯೋಚನೆ ಮಾಡ್ತಾರೆ. ಇವರ ಗುರುಗಳಾದಂತಹ ಲೋಕಮಾನ್ಯ ತಿಲಕರಿಗೆ ಇವರು ಕೇಳ್ತಾರೆ, ನಾವು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ಸೇರಿ ಕಾರ್ಯಕ್ರಮ ಮಾಡ್ತೀವಿ, ನೀವು ಬನ್ನಿ ಅಂತ. ತಿಲಕರು ಹೇಳ್ತಾರೆ, ನಾನು ಬರ್ತೀನಿ, ಸುಮ್ಮನೆ ಏನೋ ಒಂದು ಸಣ್ಣ ಒಂದು ಮೂಟೆ ಅಥವಾ ಸ್ವಲ್ಪ ವಸ್ತುಗಳಿದ್ರೆ ಅದೆಲ್ಲ ಏನು ವಿಶೇಷ ಇಲ್ಲ, ಜಾಸ್ತಿ ಮಾಡ್ಬೇಕು ನೀವು. ಆಯ್ತು ಮಾಡ್ತೀವಿ ಅಂತ ಹೇಳಿ ಈ ಅಭಿನವ ಭಾರತದ ಯುವಕರೆಲ್ಲ ಎಲ್ಲ ಒಂದು ಸರ್ಕಲ್ಗಳಲ್ಲಿ ಎಲ್ಲ ಕಡೆ ಜನರನ್ನ ಸಂಪರ್ಕ ಮಾಡ್ತಾರೆ. ಬೇರೆ ಬೇರೆ ಏರಿಯಾದಲ್ಲೆಲ್ಲ ಇದಕ್ಕೆ ಪ್ರಯತ್ನ ಮಾಡಿ ಆ ನಿಶ್ಚಿತ ದಿನ 1905ನೇ ಇಸ್ವಿ ಆವತ್ತು ಒಂದು ದೊಡ್ಡ ಜಾಗದಲ್ಲಿ, ಒಂದು ಶನಿವಾರ ವಾಡ ಹತ್ರ ಒಂದು ದೊಡ್ಡ ಒಂದು ರೀತಿ ಬೆಟ್ಟದ ಆಕಾರದಷ್ಟು ವಿದೇಶಿ ವಸ್ತುಗಳು ಸಂಗ್ರಹ ಆಗಿರುತ್ತೆ. ಆ ವಸ್ತುಗಳನ್ನ ಅಲ್ಲಿ ಸುಡುವಂಥದ್ದು ಕಾರ್ಯಕ್ರಮ. ಅದಾದ್ಮೇಲೆ ಅಲ್ಲಿ ಸಾವರ್ಕರ್ ಮಾತಾಡ್ತಾರೆ, ತಿಲಕರು ಮಾತಾಡ್ತಾರೆ. ಅಲ್ಲಿ ಆ 22 ವರ್ಷದ ತರುಣ ಸಾವರ್ಕರ್ ಆ ಸಂಘಟನೆಯನ್ನ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಅಲ್ಲಿ ಅವರು ಅತ್ಯಂತ ಒಂದು ಭಾವಯುಕ್ತವಾಗಿ ಭಾಷಣ ಮಾಡ್ತಾರೆ. ಅದನ್ನ ಕೇಳಿ ತಿಲಕರ ಕಣ್ಣಲ್ಲಿ ನೀರು ಬರುತ್ತೆ, ಭಾರಿ ಖುಷಿ ಆಗುತ್ತೆ. ಎಂತ 22 ವರ್ಷದ ತರುಣಲ್ಲಿ ಯಾವ ರೀತಿಯ ವೈಚಾರಿಕತೆ ಇದೆ, ಯಾವ ರೀತಿ ವಿಚಾರದ ಮಂಡನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಹಳ ಖುಷಿ ಆಗುತ್ತೆ. ಅದಾದ್ಮೇಲೆ ತಿಲಕರು ಕೂಡ ಮಾತಾಡ್ತಾರೆ, ನೋಡಿ ವಿದೇಶಿ ವಸ್ತುವಿನ ದಹನ ಅಂತ ಇದ್ದಂಗೆ ನಮ್ಗೆ ಯಾವ್ದು ನೆನಪಾಗುತ್ತೆ ಅಂದ್ರೆ ಗಾಂಧೀಜಿಯವ್ರು ಮಾಡಿದ್ದು. ಆದ್ರೆ ಗಾಂಧೀಜಿಯವ್ರು ಮಾಡಕ್ಕೆ 16 ವರ್ಷ ಮುಂಚೆ ಸಾವರ್ಕರ್ ಮಾಡ್ತಾರೆ. ಅಂದ್ರೆ ವಿದೇಶಿ ವಸ್ತು ದಹನ ಮಾಡದಂತ ಮೊದಲಿಗ ಸಾವರ್ಕರ್. ಗಾಂಧೀಜಿಗಿಂತ 14 ವರ್ಷ ಚಿಕ್ಕವರು, ಆದ್ರೆ ಈ ವಿಚಾರ ಇವ್ರಿಗೆ ಗಾಂಧೀಜಿಗಿಂತ 16 ವರ್ಷ ಮುಂಚೆಯೇ ಇವ್ರಿಗೆ ಹೊಳ್ದಿರುತ್ತೆ, ಇವ್ರು ಮಾಡ್ತಾರೆ. ಮುಂದೆ 1921 ನಂತರ ಸ್ವಲ್ಪ ದೇಶಾದ್ಯಂತ ವ್ಯಾಪಕವಾಗಿ ಅದು ಹರಡತ್ತೆ.
ಇವರು ಇದನ್ನ ಮಾಡಿದ್ದು ಇವ್ರ ಕಾಲೇಜಿನಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಕಾಲೇಜ್ನಿಂದ ಅವ್ರಿಗೆ ಫೈನ್ ಹಾಕ್ತಾರೆ. ಅಷ್ಟೇ ಅಲ್ಲ, ಕಾಲೇಜ್ ಹಾಸ್ಟೆಲ್ನಿಂದ ಅವ್ರನ್ನ ಕಿತ್ತಾಕ್ತಾರೆ. ದೇಶಭಕ್ತಿಯ ಕಾರಣಕ್ಕಾಗಿ ಒಂದು ಕಾಲೇಜ್ ಹಾಸ್ಟೆಲ್ನಿಂದ ಹೊರದೂಡಲ್ಪಟ್ಟ ಮೊದಲಿಗ ಸಾವರ್ಕರ್. ಇದ್ರ ಜೊತೆಗೆ ಅವರ ಒಂದು ಬರೀತಕ್ಕಂತಹ ಒಂದು ಸಾಮರ್ಥ್ಯ ಅದು ಕೂಡ ಅರಳ್ತಾ ಇರುತ್ತೆ. ತುಂಬ ಚಿಕ್ಕ ವಯಸ್ಸಿನಲ್ಲೇ, ಸುಮಾರು ಒಂದು 8ನೇ ವಯಸ್ಸಿನಲ್ಲೇ ಅವ್ರು ಮೊದಲನೇ ಕವನ ಬರೆದಿರ್ತಾರೆ. 11ನೇ ವಯಸ್ಸಿನಲ್ಲೇ ಸ್ವದೇಶಿ ಚಾ ಫಟ್ಕ ಅಂತ ಹೇಳಿ ಒಂದು ಕವನವನ್ನು ಬರೆದು ಅದು ಮೊದಲು ಪ್ರಕಟ ಆಗಿರುತ್ತೆ. ಜಗತ್ ಹಿತೈಚ್ಚು ಅನ್ನುವ ಒಂದು ಪತ್ರಿಕೆ ಆಗ ನಾಸಿಕ್ನಲ್ಲಿ ಅದು ಪ್ರಕಟ ಆಗಿರುತ್ತೆ. ಅಂದರೆ 11ನೇ ವಯಸ್ಸಿನಲ್ಲೇ ತಮ್ಮ ಒಂದು ಮೊದಲನೇ ಕವನ ಅದು ಪ್ರಕಟ ಆಗಿರುತ್ತೆ. ಆಮೇಲೆ ಇಲ್ಲಿ ಫರ್ಗೂಸನ್ ಕಾಲೇಜ್ನಲ್ಲಿ ಪೂನಾದಲ್ಲಿ ಹೋಗ್ತಾ ಇರ್ಬೇಕಾರೆ, ಪ್ರಾಯಶಃ ಇನ್ನೂ PUC ವಿದ್ಯಾರ್ಥಿ ಇರಬೇಕು, 17-18 ವರ್ಷ. ಆ ಸಮಯದಲ್ಲಿ ಒಂದು ಕವನದ ಸ್ಪರ್ಧೆ ಇರುತ್ತೆ. ಅದಕ್ಕೆ ಇವರು ಆಯ್ಕೆ ಮಾಡ್ಕೊಂಡಂಥ ವಿಷಯ ನೋಡಿ, ವಿಧವಾಂಚ ದುಃಖೇ ಅಂತ. ವಿಧವೆಯರು ಅನುಭವಿಸ್ತಕ್ಕಂತಹ ದುಃಖ, ಆಗಿನ ಕಾಲದ ಪರಿಸ್ಥಿತಿಯನ್ನ ಇವರು ತುಂಬಾ ಒಂದು ಮಾರ್ಮಿಕವಾಗಿ ಅದನ್ನ ಇವರು ಬರೀತಾರೆ. ಅದಕ್ಕೆ ಅವ್ರಿಗೆ ಪ್ರಶಸ್ತಿ ಕೂಡ ಬರುತ್ತೆ, 20 ರೂಪಾಯಿ ಬಹುಮಾನ ಬಂದಿರುತ್ತೆ. ಈ ರೀತಿ ಒಂದು ಜನರನ್ನ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಘಟನೆ ಮಾಡ್ತಾ ಮಾಡ್ತಾ ಬರಹದಲ್ಲಿ ಕೂಡ ಇವರು ತಮ್ಮ ಆ ಒಂದು ಏನು ಬರಹ ಅನ್ನುವ ಒಂದು ಸಾಮರ್ಥ್ಯ ಇದೆಯಲ್ಲ, ಅದರ ಸಾಮರ್ಥ್ಯವನ್ನು ಕೂಡ ಇವರು ಬೆಳೆಸ್ಕೊಳ್ತಾ ಹೋಗ್ತಾರೆ. ಇವತ್ತು ನಾವು ಪ್ರಾರಂಭದಲ್ಲಿ ಕೇಳಿದಂಥ ಹಾಡು ಏನಿದೆ, ಆ ಜಯೋಸ್ತುತೆ, ಅದು ಇವರು ಬರೆದಿದ್ದು ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ. ಅವ್ರಿಗೆ ಆಗ ಕೇವಲ 20 ವರ್ಷ. ಎಂಥ ಪ್ರಬುದ್ಧವಾದಂಥ ವಿಚಾರ ಅದರಲ್ಲಿದೆ ಅಂತ ನಾವೇನಾರು ಅದರ ಅರ್ಥವನ್ನ ಗಮನಿಸರೆ ಗೊತ್ತಾಗುತ್ತೆ. ನಮಗೆ ಗೊತ್ತಿದೆ, ಅದೇ ಸಮಯದಲ್ಲಿ ಸ್ವಲ್ಪ ಕೆಲವು ವರ್ಷದ ಮುಂಚೆ ವಂದೇ ಮಾತರಂ ರಚನೆ ಆಗಿತ್ತು. ವಂದೇ ಮಾತರಂ ಅನ್ನೋದು ಇಡೀ ದೇಶದಲ್ಲಿದ್ದು ವ್ಯಾಪಕವಾಗಿ ಇಡೀ ಯುವ ಸಮೂಹವನ್ನ ಒಂದು ದೇಶಭಕ್ತಿಯ ಭಾವವನ್ನು ಜಾಗೃತಿ ಮಾಡೋದಲ್ಲಿ ಯಶಸ್ವಿಯಾಗಿತ್ತು. ಆ ಸಮಯದಲ್ಲಿ ಮರಾಠಿಯಲ್ಲಿ ಅದಕ್ಕೆ ಸಂವಾದಿಯಾಗಿ ಇವರೊಂದು ಬರೀತಾರೆ. ಅದೊಂದು ರೀತಿಯ ಮರಾಠಿಯ ವಂದೇ ಮಾತರಂ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೇ ಅದ್ಭುತವಾಗಿ, ಅಷ್ಟೇ ಪವರ್ಫುಲ್ ಆಗಿ ಅವ್ರು ಬರುತ್ತಾರೆ. ಜಯೋಸ್ತುತೆ ಏನದರಲ್ಲಿ ಇವರು ಉಲ್ಲೇಖ ಮಾಡೋದು, ಈಗ ನಾವು ತಾಯಿ ಭಗವತಿಯನ್ನ ನಾವು ಯಾವ ರೂಪದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾ ಸ್ಪಷ್ಟ. ಅವಳ ಶಕ್ತಿ, ಅವಳ ಜ್ಞಾನ, ಅವಳ ಇತ್ಯಾದಿಗಳೆಲ್ಲ ಹೇಳ್ಬೋದು. ಆದರೆ ಇವತ್ತು ಆಗಿನ ಅತ್ಯಂತ ನೀಡ್ ಆಫ್ ದಿ ಅವರ್ ಯಾವುದು ಅಂದ್ರೆ ಸ್ವಾತಂತ್ರ್ಯ. ಹಾಗಾಗಿ ಇವರು ಸ್ವತಂತ್ರತೆ ಭಗವತಿ ತ್ವಾಮಹಂ ಯಶೋಯುತಾಂ ವಂದೇ. ನೀನು ಸ್ವತಂತ್ರ ಲಕ್ಷ್ಮಿ, ನೀನು ನಮ್ಮ ಸ್ವಾತಂತ್ರ್ಯಕ್ಕೆ ನೀನು ಅಧಿದೇವತೆ ಅಂತ ಹೇಳಿ ಇಡೀ ಹಾಡಿನದ್ದಕ್ಕೂ ಮತ್ತೆ ಸ್ವತಂತ್ರತೆ ಭಗವತಿ, ಸ್ವಾತಂತ್ರ್ಯದ ಲಕ್ಷ್ಮಿ. ಅಂದ್ರೆ ಆ ಯುವಕರಲ್ಲಿ ಆ ಸ್ವಾತಂತ್ರ್ಯ ಪಡಿಬೇಕು ಅನ್ನುವ ಕಿಚ್ಚನ್ನ ಅದು ಹಚ್ಚತಕ್ಕಂತ ಒಂದು ಬಲವಾದ ಶಬ್ದಗಳನ್ನು ಬಳಸ್ಯಾರ. ರಾಷ್ಟ್ರಾಚೆ ಚೈತನ್ಯ ಮೂರ್ತಿತು ನೀತಿ ಸಂಪದಾಂಚಿ. ಅಂದ್ರೆ ಇಡೀ ನಮ್ಮ ರಾಷ್ಟ್ರದ ಆತ್ಮದ ಪ್ರತಿರೂಪ ನೀನು, ಸ್ವಾತಂತ್ರ್ಯದ ದೇವತೆ ನೀನು. ಗಾಲಾವರಚ ಅವಳನ್ನು ವರ್ಣನೆ ಮಾಡ್ತಾರೆ. ಅದು ಎಷ್ಟು ಸುಂದರವಾಗಿದೆ ಅಂದ್ರೆ, ಒಂದು ಮಾತು ಬರುತ್ತದಲ್ಲಿ, ತುಜ ಸಾಟಿ ಮರಣತೆ ಜನನ ತುಜ ವೀಣ ಜನನತೆ ಮರಣ್. ಅಂದ್ರೆ ನೀನಿಲ್ಲದೆ ನನ್ನ ಬದುಕು ಅಂದ್ರೆ ಅದು ಮರಣ ಇದ್ದಂಗೆ, ನೀನಿದ್ರೆ ಆ ಮರಣವೇ ಜೀವನ ಅಂತ. ನಿನ್ನ ಅವಶ್ಯಕತೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಮ್ಮ ಬದುಕಿಗಿಂತ ಮುಖ್ಯ ಅಂತ ಹೇಳ್ತಕ್ಕಂತಹ ಒಂದು ಅದ್ಭುತವಾದ ಮಾತನ್ನ ಆ ಹಾಡಿನಲ್ಲಿ ಆಡ್ತಾರೆ. ಆ ಜಯೋಸ್ತುತೆ ಬರೆದಿದ್ದು ಆ ಪುಣೆಯ ಕಾಲೇಜ್ ವಿದ್ಯಾರ್ಥಿ ದೆಸೆಯಲ್ಲಿ 20 ವರ್ಷದ ಯುವಕ ಬರೆದಂತ ಹಾಡು. ಎಂಥ ಪ್ರಬುದ್ಧವಾದಂಥ ವೈಚಾರಿಕತೆ ಆಗಲೇ ಇತ್ತು ಅಂತ ಗೊತ್ತಾಗುತ್ತೆ. ಬೇಕಾದಷ್ಟು ಬರ್ದಿದ್ದಾರೆ. ಅವರಲ್ಲಿ ಶಿವಾಜಿಯ ಬಗ್ಗೆ ಒಂದು ಆರ್ತಿ ಹಾಡು ಬರೀತಾರೆ. ಪ್ರತಿ ಶುಕ್ರವಾರ ಆ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಆಗ ಪ್ರಾರಂಭ ಆದಂಥ ಪದ್ಧತಿ ಮುಂದೆ ಎಷ್ಟೋ ವರ್ಷ ನಡೀತಂತೆ. ಆ ಫರ್ಗೂಸನ್ ಕಾಲೇಜಿನ ಕ್ಯಾಂಟೀನ್ನಲ್ಲಿ ಪ್ರತಿ ಶುಕ್ರವಾರ ಶಿವಾಜಿಗೆ ಒಂದು ಪೂಜೆ, ಆಗ ಸಾವರ್ಕರ್ ಬರೆದಂಥ ಒಂದು ಆರತಿಯ ಹಾಡು. ಅವರು ಅಲ್ಲೇ ವಿದ್ಯಾರ್ಥಿ. ಈ ರೀತಿಯ ವಿದ್ಯಾಭ್ಯಾಸದ ಜೊತೆಗೆ ಒಂದು ಬರಹ ಮತ್ತು ಈ ಸ್ವಾತಂತ್ರ್ಯ ಹೋರಾಟದ ಇದು ಮಾಡ್ತಾ ಇರ್ತಾರೆ. ಆಗ ಇವ್ರಿಗೆ
ಮೊದಲ ಒಂದು ರೆಕಾರ್ಡ್ ಯಾವುದು ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿ ಅವ್ರಿಗೆ ಫೈನ್ ಹಾಕಿ ಅವ್ರನ್ನ ಹಾಸ್ಟೆಲಿಂದ ಹೊರಡೆ ಹೀಗೆ ಅವರ ರೆಕಾರ್ಡ್ನ ಒಂದು ಸರಣಿ ಪ್ರಾರಂಭ ಆಗುತ್ತೆ. ಅದಾದ್ಮೇಲೆ ಅವರು ಹೆಚ್ಚಿನ ಓದಬೇಕು ಅಂತ ಹೇಳಿ ಅವರು ಅಂದರೆ ಲಾ ಓದಬೇಕು, ಬ್ಯಾರಿಸ್ಟರ್ ಅಂತ ಕರೀತಾರೆ. ಆ ಬ್ಯಾರಿಸ್ಟರ್ ಓದಬೇಕು ಅಂತ ಹೇಳಿ ಇಂಗ್ಲೆಂಡ್ಗೆ ಹೋಗ್ಬೇಕು ಅಂತ ಯೋಚನೆ ಬರುತ್ತೆ. ಅದೇ ಸಮಯಕ್ಕೆ ಇಂಗ್ಲೆಂಡಿನ ಒಬ್ಬರು ಮಹನೀಯರು ಶ್ಯಾಮ್ಜಿ ಕೃಷ್ಣ ವರ್ಮ ಅಂತೇಳಿ ಅವರು ಒಂದು ಸ್ಕಾಲರ್ಶಿಪ್ ಪ್ರಕಟ ಮಾಡಿರ್ತಾರೆ, ಶಿವಾಜಿ ಸ್ಕಾಲರ್ಶಿಪ್ ಅಂತೇಳಿ. ಅದು ಪತ್ರಿಕೆಯಲ್ಲಿ ಬರುತ್ತೆ. ಅದನ್ನು ಇವರು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಲೋಕಮಾನ್ಯ ತಿಲಕರು, ಸಾವರ್ಕರ್ ಅವರ ಗುರುಗಳು, ಅವರು ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ ಶ್ಯಾಮ್ಜಿ ಕೃಷ್ಣ ವರ್ಮಗೆ. ಈ ಥರ ಇಲ್ಲಿನ ಒಬ್ಬರು ವಿನಾಯಕ ದಾಮೋದರ ಸಾವರ್ಕರ್ ಅಂತ ಹೇಳಿ ಅವರು ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ, ನೀವು ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಬರೆದು ಕಳಿಸ್ತಾರೆ. ಅವರು ಶ್ಯಾಮ್ಜಿ ಅವರು ಇವ್ರಿಗೆ ತಿಲಕರಿಗೆ ಪರಿಚಯ ಇರುತ್ತೆ, ಹಾಗಾಗಿ ಅವ್ರು ಒಪ್ಪಿಗೆ ಕೊಟ್ಟು ಇವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ತಾರೆ. 1906ನೇ ಇಸ್ವಿ 23 ವರ್ಷದ ಸಾವರ್ಕರ್ ಅವರು ಹಡಗನ್ನ ಹತ್ತಾರೆ, ಅವರು ಇಂಗ್ಲೆಂಡಿಗೆ ಬರ್ತಾರೆ. ಯಾವ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ಬೇಕು ಅಂತ ಹೇಳಿ ಇಲ್ಲಿ ಹೋರಾಟ ನಡೀತಾ ಇದೆ, ಆ ಬ್ರಿಟಿಷರ ಮೂಲ ಸ್ಥಾನ ಆ ಇಂಗ್ಲೆಂಡ್ಗೆ ಬರ್ತಾರೆ. ಅಂದರೆ ಒಂದು ರೀತಿ ಸಿಂಹವನ್ನು ಹೊಡಿಬೇಕು ಅಂತ ಸಿಂಹದ ಗುಹೆಗೆ ಪ್ರವೇಶ ಮಾಡದಂತೆ ನೇರ ಅವರು ಇಂಗ್ಲೆಂಡಿಗೆ ಬರ್ತಾರೆ. ಅಂದರೆ ಬ್ರಿಟಿಷರ ಕೇಂದ್ರ ಸ್ಥಾನ ಅಲ್ಲಿದ್ದು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ತಿರುವು ಕೊಡಬೇಕು ಅಂತ. ಯಾಕೆಂದರೆ ಭಾರತದಲ್ಲಿ ತುಂಬ ಒಂದು ನಿಬಂಧನೆಗಳು, ರಿಸ್ಟ್ರಿಕ್ಷನ್ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ಬ್ರಿಟಿಷರು. ಆದರೆ ಇಂಗ್ಲೆಂಡು ಅಂತ ದೇಶ ಹೊರಗಡೆ ಹೋದಾಗ ಈ ರೀತಿಯ ಒಂದು ನಿರ್ಬಂಧನೆ ಕಡಿಮೆ ಇರುತ್ತೆ, ಸ್ವಲ್ಪ ಸ್ವತಂತ್ರವಾದಂಥ ಒಂದು ಪರಿಸರ. ಆ ಪರಿಸರದಲ್ಲಿದ್ದು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅನ್ನುವ ನಿಮಿತ್ತ ಮಾಡಿಕೊಂಡು, ಅದನ್ನ ಉದ್ದೇಶ ಇಟ್ಕೊಂಡು, ಓದುವ ನಿಮಿತ್ತ ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ. ಬಂದಲ್ಲಿ ಇಂಡಿಯಾ ಹೌಸ್ ಅಂತ ಇರುತ್ತೆ, ಶ್ಯಾಮ್ಜಿ ಕೃಷ್ಣ ವರ್ಮರ ಆ ಸ್ಥಾನ, ಕೇಂದ್ರ ಸ್ಥಾನ. ಆ ಇಂಡಿಯಾ ಹೌಸ್ ಇವರು ಕೇಂದ್ರ ಆಗುತ್ತೆ. ಅಲ್ಲಿ ಬಂದು ಅಲ್ಲಿ ಲಾ ಓದಲಿಕ್ಕಾಗಿ ಅವರು ಅಡ್ಮಿಷನ್ ಮಾಡ್ಕೊಳ್ತಾರೆ. ಇಂಡಿಯಾ ಹೌಸ್ ಅನ್ನೋದು ಇವರ ಕೇಂದ್ರ ಸ್ಥಾನ ಆಗ್ಬಿಡುತ್ತೆ. ಫ್ರೀ ಇಂಡಿಯಾ ಸೊಸೈಟಿ ಎನ್ನುವ ಒಂದು ಸಂಸ್ಥೆಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಹೇಗಿಲ್ಲಿ ಅಭಿನವ ಭಾರತ ಅಂತ ಭಾರತದಲ್ಲಿತ್ತೋ ಅದೇ ರೀತಿ ಅಲ್ಲಿ ಫ್ರೀ ಇಂಡಿಯಾ ಸೊಸೈಟಿ ಅಂತ ಮಾಡಿ ಇಂಗ್ಲೆಂಡಿಗೆ ಬರ್ತಾ ಇದ್ದಂತಹ ಯುವಕರು, ಅಂದರೆ ಫಾರಿನ್ಗೆ ಓದಬೇಕು ಅಂತ ಹೋಗ್ತಾರಲ್ಲ, ಈಗಲೂ ಹೋಗ್ತಾರೆ, ಅದೇ ರೀತಿ ಆಗಲೂ ಬರ್ತಾ ಇದ್ರು. ಆ ರೀತಿ ಬರ್ತಾ ಇದ್ದಂಥ ಯುವಕರು ಅವರು ಓದಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಬರ್ತಾರೆ. ಓದಿ ತನ್ನ ಒಂದು ಕೆರಿಯರ್ ಈ ಓರಿಯಂಟೇಷನ್ ಇಟ್ಕೊಂಡು ಬಂದಿರ್ತಾರೆ. ಮತ್ತು ಅಲ್ಲಿ ಅವ್ರನ್ನ ತಲೆ ಕೆಡಿಸ್ತಕ್ಕಂಥ ಬೇಕಾದಷ್ಟು ಅವಕಾಶ ಬೇಡ ಇರುತ್ತೆ. ಹಾಗಾಗಿ ಅಲ್ಲಿ ಬಂದಂಥ ವ್ಯಕ್ತಿಗಳು ಅವನ ಮುಂದೆ ಎಂದು ಭಾರತಕ್ಕೆ ಉಪಯೋಗನೇ ಆಗಲ್ಲ, ಆ ರೀತಿ ತಯಾರಾಗ್ತಾ ಇರ್ತಾರೆ. ಆದರೆ ಸಾವರ್ಕರ್ ಅವರ ಒಂದು ತಾಕತ್ತು ಎಂಥದ್ದು ಅಂತ ಹೇಳಿದ್ರೆ, ಅಲ್ಲಿ ಅವರು ಅನೇಕ ಕಾರ್ಯಕ್ರಮಗಳು ಮಾಡೋಕ್ಕೆ ಶುರು ಮಾಡ್ತಾರೆ. ಶಿವಾಜಿ ಜಯಂತಿ ಮಾಡುವಂಥದ್ದು, ಬೇರೆ ಬೇರೆ ಉಪನ್ಯಾಸ ಕಾರ್ಯಕ್ರಮ ಮಾಡುವಂಥದ್ದು. ಆ ಯುವಕರೆಲ್ಲ ಬಂದು ಸಾವರ್ಕರ್ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ಒಬ್ರಿಗಿಂತ ಒಬ್ರು ದೊಡ್ಡ ದೊಡ್ಡ ಕ್ರಾಂತಿಕಾರಿಗಳಾಗಿ ತಯಾರಾಗ್ಬಿಡ್ತಾರೆ. ಅವರ ಸಂಪರ್ಕಕ್ಕೆ ಬಂದಂತಹ ಒಬ್ಬ ಕ್ರಾಂತಿಕಾರಿ, ಅವನು ಕ್ರಾಂತಿಕಾರಿ ಅಲ್ಲ, ಅವನು ಇಂಜಿನಿಯರಿಂಗ್ ಓದಕ್ಕೆ ಬಂದಂತಹ ಮದನ್ ಲಾಲ್ ಧೀಂಗ್ರಾ, ಅವನು ಸದಾ ಶೋಕಿ ಮಾಡ್ಕೊಂಡಿರ್ತಾ ಇರ್ತಾನೆ. ಸಾವರ್ಕರ್ ಅವರ ಸಂಪರ್ಕಕ್ಕೆ ಬಂದು ಅವನು ಕ್ರಾಂತಿಕಾರಿಯಾಗಿ ಬದಲಾಗ್ತಾನೆ. ಆ ಮದನ್ ಲಾಲ್ ಧಿಂಗ್ರಾ ಅವನು ಇಂಗ್ಲೆಂಡಿನಲ್ಲಿ ಭಾರತದ ವಿರುದ್ಧ ಯುವಕರನ್ನ ಒಂದು ಅವರ ಬ್ರೈನ್ ವಾಶ್ ಮಾಡ್ತಾ ಇದ್ದಂಥ ಕರ್ಜನ್ ವೈಲಿ ಅನ್ನೋವನ್ನ ಗುಂಡಿಟ್ಟು ಕೊಲ್ತಾನೆ. ಅವನಿಗೆ ಮರಣದಂಡನೆ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ಆಗಕ್ಕೆ ಮುಂಚೆ ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ, ಅದನ್ನು ಬ್ರಿಟಿಷರು ಮುಚ್ಚಾಕಿರ್ತಾರೆ, ಆಮೇಲೆ ಅದನ್ನು ಸಾವರ್ಕರ್ ಪ್ರಕಟ ಮಾಡ್ತಾರೆ. ಅದರಲ್ಲಿ ಮದನ್ ಲಾಲ್ ಧಿಂಗ್ರಾ ಹೇಳ್ತಾನೆ, ತಾಯಿ ಭಾರತ ಮಾತೆ, ನಾನು ಏನು ಮಾಡ್ತಾ ಇದ್ದೀನಿ ಈ ಕೆಲಸ, ಇದು ಪ್ರಭು ಶ್ರೀರಾಮನ ಕೆಲಸ, ಶ್ರೀಕೃಷ್ಣನ ಕೆಲಸ. ಇದು ಈ ದೇಶ ಈ ದುಷ್ಟ ಬ್ರಿಟಿಷರಿಂದ ವಿಮೋಚನೆ ಆಗಬೇಕು, ಇದಕ್ಕೆ ಯುವಕರು ತಯಾರೇ ಆಗಬೇಕು, ಯುವಕರು ಪ್ರಾಣ ಕೊಡೋಕ್ಕೆ ತಯಾರಾಗಬೇಕು. ಆ ಒಂದು ಸ್ಫೂರ್ತಿ ಬರಲಿ, ನನ್ನಿಂದ ಪ್ರೇರಣೆ ಪಡೆದು ಜನ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ಲಿ, ಇದೇ ನನ್ನ ಗುರಿ. ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದಡ್ಡ ಮಗ ತನ್ನ ಪ್ರಾಣ ಅಲ್ಲದೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಗನಗ್ತಾ ಅವನು ಅಲ್ಲಿ ಪ್ರಾಣ ಬಿಡ್ತಾನೆ. ಈ ರೀತಿ ಎಷ್ಟೊಂದು ಜನ ಕ್ರಾಂತಿಕಾರಿಗಳು ಸಾವರ್ಕರ್ ಅವರ ಒಂದು ಪ್ರೇರಣೆಯಿಂದ ತಯಾರಾಗ್ತಾರೆ. ಅದೇ ರೀತಿ MPT ಆಚಾರ್ಯ ಅಂತ ಹೇಳಿ, ಸೇನಾಪತಿ ಬಾಪಟ್, ಮೇಡಮ್ ಕಾಮ, VVS ಅಯ್ಯರ್,
ಒಬ್ರೊಬ್ರು ಸಾವರ್ಕರ್ ಅವ್ರಿಗೆ ಒಂದು ರೀತಿ ಅವರ ಬಲಗೈ ಬಂಟ ಇದ್ದಂಗೆ. ಸಾವರ್ಕರಿಂದ ಎಷ್ಟು ಪ್ರಭಾವಿತರಾಗ್ತಾರೆ, ಅವ್ರ ಜೀವನದಲ್ಲೇ ಒಂದು ತಿರುವು ಸಿಕ್ಬಿಡುತ್ತೆ. ಮತ್ತೆ ಸಾವರ್ಕರ್ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ, ಈ ನಮ್ಮ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಭಾರತದಲ್ಲಿ ಒಂದು ಹಿಡಿಯಷ್ಟು ಜನ ಮಾಡ್ತಾ ಇದ್ದಂತ ಹೋರಾಟಕ್ಕೆ ಒಂದು ಇಂಟರ್ನ್ಯಾಷನಲ್ ಸ್ವರೂಪವನ್ನ ಕೊಡೋ ಪ್ರಯತ್ನ ಮಾಡ್ತಾರೆ. ಆಗ ರಷ್ಯಾದ ದೇಶದಲ್ಲಿ ಹೋರಾಟ ಮಾಡಕ್ಕೆ ಬಾಂಬ್ನ ಆವಿಷ್ಕಾರ ಮಾಡಿರ್ತಾರೆ. ಹಾಗಾಗಿ ಬಾಂಬ್ ತಯಾರಿ ಮಾಡೋದ್ ಕಲೀರಿ ಅಂತ ಹೇಳಿ ಇಬ್ರಿಗೆ ಟಾಸ್ಕ್ ಕೊಡ್ತಾರೆ. ಅವರು ಯಾರೋ ಒಬ್ರು ಇದನ್ನ ಸಿಗತ್ತೆ ಅಂತ ಹುಡ್ಕೊಂಡು ಹೋಗಿ ಬಾಂಬ್ ಮ್ಯಾನ್ಯುಯಲ್ ಹುಡ್ಕೊಂಡು ಹೋಗ್ತಾರೆ. ಜರ್ಮನಿಗೆ ಹೋಗ್ತಾರೆ. ಅಲ್ಲೊಬ್ರು ಯಾರೋ ರಷ್ಯಾ ಗೊತ್ತಿರುತ್ತೆ, ರಷ್ಯನ್ ಭಾಷೆ, ಅವರು ಅನುವಾದ ಮಾಡ್ಕೊಡೋಕೆ 1 ವರ್ಷ ತಗೊಳ್ತಾರೆ. ಇವರು ಹೋಗಿ ಅಲ್ಲಿ ಅನುವಾದ ಮಾಡಿಸ್ಕೊಂಡು ತಂದು ಅದನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಅಂದ್ರೆ ಬಾಂಬ್ ಬೇಕಾಗಿದೆ, ಅದರ ಟೆಕ್ನಾಲಜಿ ಬೇಕು, ಎಲ್ಲಿ ಸಿಗತ್ತೆ, ಬೇರೆ ಬೇರೆ ದೇಶದ ಜೊತೆ ಸಂಪರ್ಕ ಮಾಡುವಂಥದ್ದು. ಸೊ ಇಟಲಿಯಲ್ಲಿ ಅವರು ರಿವಲ್ಯೂಷನ್ ಮಾಡ್ಯಾರ. ಆ ಹೋರಾಟದ ಪ್ರೇರಣೆ ನಾವು ಪಡಿಬೇಕು. ಹೀಗೆ ಇಡೀ ಜಗತ್ತಿನ ಆಗು ಹೋಗು ಬಗ್ಗೆ ತಿಳ್ಕೊಳ್ತಾ ಅದರಿಂದ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಒಂದು ರೀತಿ ಇಂಟರ್ನ್ಯಾಷನಲ್ ಕೇಂದ್ರವಾಗಿ ಮಾಡಿಬಿಡ್ತಾರೆ. ಆ ಇಂಗ್ಲೆಂಡಿನ ಆ ಇಂಡಿಯಾ ಹೌಸ್ ಅದು ಬ್ರಿಟಿಷರಿಗೆ ಮುಂದೆ ತುಂಬಾ ಬೆಚ್ಚು ಬೀಳಿಸಿದಂಥ ಒಂದು ಕೇಂದ್ರ ಆಗ್ಬಿಡುತ್ತೆ. ಅಲ್ಲೇ ಒಂದು ಜಾಗದಲ್ಲಿ ಲ್ಯಾಬ್ ಮಾಡಿಕೊಂಡು ಬಾಂಬ್ನ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇರ್ತಾರೆ. ಆದರೆ ಹೊರಗಡೆ ಯಾರ್ದು ಗೊತ್ತಾಗಲ್ಲ, ಅಷ್ಟು ಚಾಕಚಕ್ಯತೆಯಿಂದ ಸೀಕ್ರೆಟ್ ಆಗೆಲ್ಲ ಮಾಡ್ತಾ ಇರ್ತಾರೆ. ಇದನ್ನ ಮಾಡ್ತಾ ಇರ್ಬೇಕಾದ್ರೆ ಅನೇಕರು ಇವ್ರ ಸಂಪರ್ಕಕ್ಕೆ ಬಂದವರೆಲ್ಲ, ನಾ ಹೇಳಿದ್ನಲ್ಲ, ಅವರು ಆ ಸ್ವಾತಂತ್ರ್ಯ ಹೋರಾಟದ ಕಿಡಿಯನ್ನ ಅವರು ಕೂಡ ತಮ್ಮ ಹೃದಯದಲ್ಲಿ ಹೊತ್ತಿಸ್ಕೊಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಗಾಂಧೀಜಿ ಅವರಲ್ಲಿ ಬಂದಿರ್ತಾರೆ, ಬಂದು ಇವ್ರ ಜೊತೆ ಭೇಟಿ ಮಾಡ್ಕೊಡೋ ಹೋಗಿರ್ತಾರೆ. ಅನೇಕ ವಿಚಾರ ಒಬ್ರಿಗೊಬ್ರು ಒಪ್ಪಿಗೆ ಆಗಲ್ಲ, ಆದ್ರೆ ಗಾಂಧೀಜಿಯವರು ಸಾವರ್ಕರ್ನ ಭೇಟಿ ಮಾಡಿ ಅನೇಕ ವಿಚಾರವನ್ನ ಅವರು ಅವ್ರ ಜೊತೆ ಚರ್ಚೆ ಮಾಡಿರ್ತಾರೆ. ಅದೇ ರೀತಿ ಅದೇ ಸಮಯದಲ್ಲಿ ಇಂಗ್ಲೆಂಡಲ್ಲಿ ಓದ್ತಾ ಇದ್ದಂತ ಮತ್ತೊಬ್ಬ ಪ್ರಸಿದ್ಧ ವ್ಯಕ್ತಿ ಯಾರು ಅಂತಂದ್ರೆ ಜವಾಹರ್ಲಾಲ್ ನೆಹರು. ಈ ಸಾವರ್ಕರ್ ಅವರ ಸಂಪರ್ಕದಿಂದ ಎಲ್ಲರೂ ಒಂದು ರೀತಿಯ ದೇಶಭಕ್ತ ಯುವಕರಾಗ್ತಾ ಇರುವಂತ ಸುದ್ದಿ ಹರಡಿರುತ್ತೆ ಎಲ್ಲ ಕಡೆ. ಹಾಗಾಗಿ ನೆಹರು ಅವ್ರ ತಂದೆ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರುಗೆ ಪತ್ರ ಬರೀತಾರೆ. ಅಲ್ಲಿ ಸಾವರ್ಕರ್ ಅಂತಾರೆ, ಯಾವುದೇ ಕಾರಣಕ್ಕೂ ಅವ್ರ ಸಂಪರ್ಕಕ್ಕೆ ಹೋಗ್ಬೇಡ, ಅವರ ಸಹವಾಸಕ್ಕೆ ಸಿಕ್ಕಾಕೋಬೇಡ, ನೀವು ಓದು, ನಿನ್ನ ಏನು ಮೋಜು ಮಸ್ತಿ ಮಾಡ್ಕೊಂಡಿರು ಅಂತ ಹೇಳಿ ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಪತ್ರ ಬರೆದಿತ್ತು. ಅಕಸ್ಮಾತ್ ನೆಹರು ಏನಾದ್ರು ಸಾವರ್ಕರ್ ಸಂಪರ್ಕಕ್ಕೆ ಬಂದಿದ್ರೆ ಪ್ರಾಯಶಃ ನಮ್ಮ ದೇಶದ ಚಿತ್ರಣನೇ ಬದಲಾಗ್ತಾ ಇತ್ತು ಅನ್ಸುತ್ತೆ. ಈ ರೀತಿ ಒಂದು ಕ್ರಾಂತಿಕಾರಿಗಳಿಗೆ ಪ್ರೇರಣೆ ದೀಕ್ಷೆ ಕೊಡೋದ್ ಜೊತೆಗೆ ಅವರ ಬರವಣಿಗೆ ಕೆಲಸ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿ ಮಾಡ್ತಾರೆ. ನಾಗಲೇ ಹೇಳಿದೆ, ಇಟಲಿಯ ಕ್ರಾಂತಿ ಜೋಸೆಫ್ ಮ್ಯಾಟ್ಸಿನಿ, ಅದು ಇವ್ರಿಗೆ ತುಂಬಾ ಒಂದು ನಾಟಿರುತ್ತೆ. ಅವನು ಹೋರಾಟ ಮಾಡಿ ಇಟಲಿಯಲ್ಲಿ ಕ್ರಾಂತಿ ಮಾಡದ, ಅದನ್ನ ನಮ್ಮ ಯುವಕರಿಗೆ ತಿಳಿಸ್ಬೇಕು ಅಂತೇಳಿ ಆ ಜೋಸೆಫ್ ಮ್ಯಾಟ್ಸಿನಿಯ ಜೀವನ ಚರಿತ್ರೆಯನ್ನು ಅಲ್ಲಿ ಕೂತ್ಕೊಂಡು ಬರೀತಾರೆ. ಬರೆದು ಅದನ್ನು ಗುಟ್ಟಾಗಿ ಭಾರತಕ್ಕೆ ಕಳಿಸಿ ಮರಾಠಿಲಿ ಬರೆದಿರ್ತಾರೆ. ಭಾರತಕ್ಕೆ ಬಂದು ಭಾರತ ಪ್ರಕಟ ಆಗಿ ಎಲ್ಲಾ ಕ್ರಾಂತಿಕಾರಿಗಳ ಕೈಗೆ ತಲುಪತ್ತೆ. ಅದಕ್ಕೆ ಒಂದು 25 ಪುಟದ ಒಂದು ಮುನ್ನುಡಿ ಬರೆದಿರ್ತಾರೆ. ಹೇಳ್ತಾರೆ ಆಗಿನ ಕಾಲದ ಅನೇಕರು ಅದನ್ನ ಬೈಹಾಟ್ ಮಾಡಿಬಿಟ್ಟಿದ್ರಂತ. ಆ ರೀತಿ ಅಷ್ಟು ಪವರ್ಫುಲ್ ಆಗಿತ್ತು 25 ಪುಟದ ಮುನ್ನುಡಿ. ಅದಾದ್ಮೇಲೆ ಅವನು ಇಟಲಿಯಲ್ಲಿ ಯಾವ ರೀತಿ ಹೋರಾಟ ಮಾಡ್ದ ಅಂತ ಒಂದು ಕತೆ. ಅಂದ್ರೆ ಆ ಕತೆ ಓದ್ತಾ 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 ಯುವಕರಲ್ಲಿ ನಾವು ಹಾಗೆ ಮಾಡಬೇಕು ಅನ್ನುವ ಒಂದು ಸಂದೇಶ ಅತ್ಯಂತ ಸಟಲ್ ಆಗಿ ಅಷ್ಟೇ ಪ್ರಭಾವಿಯಾಗಿ ತಲುಪ್ತಾ ಇರುತ್ತೆ. ಅದಾದ್ಮೇಲೆ ಸಾವರ್ಕರ್ಗೆ ಅನ್ಸುತ್ತೆ, ಅವ್ರಿದ್ದಂಥ ಸಮಯ 1907ನೇ ಇಸ್ವಿ, 6ರಲ್ಲಿ ಹೋದ್ರು. 7ನೇ ಇಸ್ವಿಯಲ್ಲಿ ನಮಗೆ ಒಂದು 50 ವರ್ಷದ ಹಿಂದಿನ ಒಂದು ಪ್ರಸಂಗ ನೆನಪಾಗುತ್ತೆ. ಯಾವುದು ಅಂತಂದ್ರೆ 1857ನೇ ಇಸ್ವಿಯಲ್ಲಿ ಒಂದು ಹೋರಾಟ ನಡೆದಿರುತ್ತೆ. ಅದು ನಡೆದು ಸರಿಯಾಗಿ 50ನೇ ವರ್ಷ. ಹಾಗಾಗಿ ಸಾವರ್ಕರ್ ಯೋಚನೆ ಮಾಡ್ತಾರೆ, ಈ ಏನು ಹೋರಾಟ ನಡೀತೋ ಅದನ್ನ ಬ್ರಿಟಿಷರು ಅದೊಂದು ಸಿಪಾಯಿದಂಗೆ, ಯಾರೋ ಒಂದಷ್ಟು ಸಿಪಾಯಿಗಳು ಅವರು ಏನೋ ಕ್ಷುಲ್ಲಕ ಕಾರಣಕ್ಕಾಗಿ ಅವರು ದಂಗೆ ಇದ್ರು, ಅದು ಸದೆ ಬಡಿಯಲಾಯಿತು. ಅದು ಯಾವುದೋ ಒಂದಷ್ಟು ರೆಜಿಮೆಂಟ್ ಅವ್ರು ಕೆಲವರು ಮಾಡಿದ್ದು, ಕೇವಲ ಉತ್ತರ ಭಾರತದ ಕೆಲವರು ಕೈ ಜೋಡಿಸೋರು ಅನ್ನುವ ಒಂದು ಅದನ್ನು ಮುಚ್ಚಾಕ್ಬಿಟ್ಟಿರ್ತಾರೆ. ಸಾವರ್ಕರ್ ಯೋಚನೆ ಮಾಡ್ತಾರೆ, ಈ ಒಂದು ಸಂದರ್ಭ ಅಂದ್ರೆ 1857 50ನೇ ವರ್ಷ,
1907 ಇವಾಗ. ಈ ಸಮಯದಲ್ಲಿ ಆ ಒಂದು ಹೋರಾಟದ ಸತ್ಯವನ್ನು ಹೊರಗೆ ತೆಗಿಬೇಕು. ಬ್ರಿಟಿಷರು ಮಾಡ್ತಾ ಇದ್ದಂತ ಒಂದು ತುಂಬಾ ಒಳ್ಳೆ ಕೆಲಸ ಯಾವುದು ಅಂತ ಹೇಳಿದ್ರೆ, ಅವರು ಎಲ್ಲವನ್ನು ಡಾಕ್ಯುಮೆಂಟ್ ಮಾಡೋದು. ನಮ್ಗೆ ಅನೇಕ ಸಂಗತಿಗಳು ಸಿಕ್ಕಿರೋದು ಅವರಿಂದ ಅದೊಂದು ಒಳ್ಳೆ ಅಭ್ಯಾಸ. ಹಾಗಾಗಿ ಬ್ರಿಟಿಷ್ ಲೈಬ್ರರಿಗೆ ಹೋಗ್ತಾರೆ. ಬ್ರಿಟಿಷ್ ಲೈಬ್ರರಿಯ ಒಂದು ಅನುಮತಿ ತಗೊಂಡು ಹೋಗಿ ಅಲ್ಲಿ ಇಟ್ಟಿರ್ತಕ್ಕಂಥ ಎಲ್ಲಾ ದಾಖಲೆಗಳನ್ನ, ಗೆಜೆಟಿಯರ್ನ ಪತ್ರಗಳನ್ನ, ಎಷ್ಟೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇವರು ಸ್ಟಡಿ ಮಾಡಕ್ ಶುರು ಮಾಡ್ತಾರೆ. ಲೈಬ್ರರಿಯನ್ಗೆ ಗೊತ್ತಿಲ್ಲ ಇವರೇನೋ ಬರ್ತಾರೆ ಓದ್ಕೊಳ್ತಾ ಕೂತಿದ್ದಾರೆ ಅಂತ, ಯಾಕಂದ್ರೆ ಇವರು ಅಲ್ಲಿ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿ ಇವರು. ಆದರೆ ಸಾವರ್ಕರು ಅಲ್ಲಿ ಓದ್ತಾ ಅವ್ರಿಗೆ ಎಷ್ಟೊಂದು ಜಗತ್ತಿಂದ ಮುಚ್ಚಿಟ್ಟಂತ ಸತ್ಯಗಳು ಬರುತ್ತೆ. ಅದನ್ನೆಲ್ಲ ಇವರು ಸಂಗ್ರಹ ಮಾಡಿ ಒಂದು ಪುಸ್ತಕ ತಯಾರು ಮಾಡ್ತಾರೆ. 1857 ಮಹಾಸಂಗ್ರಾಮ ಅಂತ ಹೇಳಿ ಒಂದು ಪುಸ್ತಕವನ್ನ ಇವರು ತಯಾರು ಮಾಡ್ತಾರೆ. ಈ ತರ ಇವರು ಸಾವರ್ಕರ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬ್ರಿಟಿಷರಿಗೆ ಗೊತ್ತಾಗಿರುತ್ತೆ. ಆದ್ರೆ ಹೆಂಗೆ ಹಿಡಿಯೋದು? ಹೆಂಗೋ ಮಾಡಿ ಸ್ಕಾಟ್ಲ್ಯಾಂಡ್ ಯಾರ್ಡ್ ಅವರು, ನಮ್ಗೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಗೊತ್ತು, ಕೇಳಿವಿ, ಅವರು ಡಿಟೆಕ್ಟಿವ್ ಭಾರಿ ಫೇಮಸ್ ಇಡೀ ಜಗತ್ತಿನಲ್ಲೇ. ಆ ರೀತಿಯ ಕೆಲವ್ರನ್ನ ಬಿಟ್ಟು ಗುಟ್ಟಾಗಿ ಇವ್ರು ಇಲ್ಲದ ಸಮಯದಲ್ಲಿ ಇವರ ಒಂದು ಕೊಠಡಿಗೆ ಹೋಗಿ ಇವ್ರು ಬರೆದಂತ ಒಂದಷ್ಟು ಪುಟಗಳನ್ನ ಕದ್ಕೊಂಬಂದು ಓದ್ತಾರೆ, ಟ್ರಾನ್ಸ್ಲೇಟ್ ಮಾಡಿ. ಮರಾಠಿಲಿರುತ್ತೆ, ಇಂಗ್ಲಿಷ್ನಲ್ಲಿ ಅನುವಾದ ಮಾಡಿಸಿ ಬ್ರಿಟಿಷರು ಓದಿ ಹೆದರ್ ಬಿಡ್ತಾರೆ. ಸಾವರ್ಕರಿಂದ ಹೆದರ್ತಾರೆ ಗೊತ್ತು, ಆದ್ರೆ ಸಾವರ್ಕರ್ ಬರ್ದಂತ ಬರವಣಿಗೆಯಿಂದ ಎಷ್ಟು ಹೆದರ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಬ್ರಿಟಿಷರ್ ಯೋಚನೆ ಮಾಡ್ತಾರೆ ಈ ಪುಸ್ತಕ ಏನಾದ್ರು ಹೊರಗಡೆ ಬಂತು ಅಂತ ಹೇಳಿದ್ರೆ ಮತ್ತೊಮ್ಮೆ 1857 ತರನೇ ಕ್ರಾಂತಿ ಆಗೇ ಆಗತ್ತೆ, ಜನ ಮೇಲೆದ್ದೇ ಹೇಳ್ತಾರೆ, ನಾವು ಅದನ್ನು ತಡೆಯಕ್ಕೆ ಭಾರಿ ಕಷ್ಟ ಆಗತ್ತೆ ಅಂತ ನಿಶ್ಚಯ ಮಾಡಿ ಅವರು ಏಕಾಏಕಿ ಈ ಪುಸ್ತಕವನ್ನ ಅವರು ಬ್ಯಾನ್ ಮಾಡ್ಬಿಡ್ತಾರೆ. ಅಷ್ಟೊತ್ತಿಗೆ ಈ ಪುಸ್ತಕ ಇಂಗ್ಲೆಂಡಲ್ಲಿ ಎಲ್ಲೂ ಪ್ರಕಟ ಮಾಡೋಕ್ಕಾಗಲ್ಲ, ಅದನ್ನ ಗುಟ್ಟಾಗಿ ಭಾರತ ಕಳಿಸ್ತಾರೆ. ಅಷ್ಟೊತ್ತಿಗಾಗಲೇ ಭಾರತದ ಎಲ್ಲೆಲ್ಲಿ ಪ್ರೆಸ್ಗಳಿತ್ತೋ ಅಲ್ಲೆಲ್ಲ ಪೊಲೀಸರನ್ನ ಇಟ್ಬಿಟ್ಟಿರ್ತಾರೆ. ಇವರು ಸಾವರ್ಕರ್ ಅವ್ರ ಅಣ್ಣ ಬಾಬಾರಾವ್ ಸಾವರ್ಕರ್ ಅವರು ಅನೇಕ ಮುದ್ರಣಾಲಯಗಳಲ್ಲಿ ಪ್ರಯತ್ನ ಮಾಡ್ತಾರೆ. ಇವತ್ತಿನ ಥರ ಅಷ್ಟು ಅನುಕೂಲ ಇರಲಿಲ್ಲ, ಎಲ್ಲೋ ಅಲ್ಲಿ ಕೆಲವು ಮುದ್ರಣಾಲಯ ಇರುತ್ತೆ. ಅಲ್ಲಿ ಎಲ್ಲಾ ಕಡೆ ಪೊಲೀಸರ ಒಂದು ಹದ್ದುಗಣ್ಣಿರುತ್ತೆ. ಹಾಗಾಗಿ ಇಲ್ಲಿ ಮುದ್ರಣ ಮಾಡಕ್ಕಾಗದೆ ಮತ್ತೆ ಇಂಗ್ಲೆಂಡಿಗೆ ವಾಪಸ್ ಕಳಿಸ್ತಾರೆ. ಅಂದ್ರೆ ಇವ್ರು ಬರ್ತಿರ್ತಕ್ಕಂಥ ಮ್ಯಾನ್ಯುಸ್ಕ್ರಿಪ್ಟ್ ಇದೆ, ಪ್ರಕಟ ಆಗಿಲ್ಲ. ಅದಾದ್ಮೇಲೆ ಅಲ್ಲಿಂದ ಅವರು ಫ್ರಾನ್ಸಿಗೆ ತಗೊಂಡೋಗ್ತಾರೆ. ಬ್ರಿಟಿಷರಿಗೆ ಅಲ್ಲೂ ಗೊತ್ತಾಗ್ಬಿಡುತ್ತೆ. ಅಲ್ಲಿಂದ ಜರ್ಮನಿಗೆ ತಗೊಂಡೋಗ್ತಾರೆ. ಯಾಕೆಂದ್ರೆ ಜರ್ಮನಿಲಿ ಸ್ವಲ್ಪ ಒಂದು ಇಂಡಾಲಜಿ ಅಂದ್ರೆ ಸಂಸ್ಕೃತದ ಅನೇಕ ಸಾಹಿತ್ಯಗಳು ಆಗ್ಲೇ ಅನುವಾದಗಳೆಲ್ಲ ಆಗ್ತಾ ಇತ್ತು. ಹಾಗಾಗಿ ಅಲ್ಲಿನ ಪ್ರೆಸ್ನಲ್ಲಿ ಈ ದೇವನಾಗಿರಿ ಲಿಪಿ ಇರಬಹುದು ಅನ್ನುವ ಪ್ರಯತ್ನದಿಂದ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೂ ಇವರು ಬ್ರಿಟಿಷ್ ಪೊಲೀಸರು ಹುಡುಕಾಡ್ಕೊಂಡು ಅಲ್ಲಿಗೂ ಬರ್ತಾರೆ. ಕಡೆಗೆ ಇದು ಫ್ರಾನ್ಸಲ್ಲಿ ಪ್ರಕಟ ಆಗತ್ತೆ ಅಂತ ಹೇಳಿ ಗುಟ್ಟಾಗಿ ಬೇರೆ ಇನ್ನೊಂದು ದೇಶದಿಂದ ಪ್ರಕಟ ಮಾಡ್ಬಿಡ್ತಾರೆ. ಈ ಪುಸ್ತಕವನ್ನ ಇವರು ಬ್ಯಾನ್ ಮಾಡ್ಬಿಡ್ತಾರೆ. ಆಗ ಪತ್ರಿಕೆಯಲ್ಲಿ ಬರುತ್ತೆ, ಒಂದು ಪುಸ್ತಕ ಬ್ಯಾನ್ ಮಾಡಬೇಕು ಅಂದ್ರೆ ಹೆಂಗ್ ಬ್ಯಾನ್ ಮಾಡ್ತೀರಾ ಅಂದ್ರೆ, ಪುಸ್ತಕ ಪ್ರಕಟ ಇರ್ಬೇಕಲ್ಲ, ಅಂದ್ರೆ ನೀವು ಹೆಂಗ್ ಸಿಕ್ತು ನಿಮ್ಗೆ ಅದರ ಮ್ಯಾನುಸ್ಕ್ರಿಪ್ಟ್ ಅಂತೆಲ್ಲ ಪ್ರಶ್ನೆ ಕೇಳಕ್ಕೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲೆಲ್ಲ ಚರ್ಚೆ ನಡೆಯುತ್ತೆ, ಯಾವ ಆಧಾರದ ಮೇಲೆ ಬ್ಯಾನ್ ಮಾಡಿದ್ರ ಅಂತ. ಯಾಕೆಂದ್ರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಪಬ್ಲಿಷ್ ಆಗಕ್ ಮುಂಚೆನೆ ಬ್ಯಾನ್ ಆದಂತ ಮೊದಲ ಪುಸ್ತಕ ಅಂದ್ರೆ ಸಾವರ್ಕರ್ ಅವ್ರ ಪುಸ್ತಕ. ಪಬ್ಲಿಷ್ ಆಗಕ್ ಮುಂಚೆನೆ 2 ದೇಶದಲ್ಲಿ ಬ್ಯಾನ್ ಆಯ್ತು. ಆದ್ರೆ ಅದು ಗುಟ್ಟಾಗಿ ಭಾರತಕ್ಕೆ ತಲುಪತ್ತೆ. ಭಾರತದಲ್ಲಿ ಎಲ್ಲ ಕಡೆ ಅದರ ಪ್ರತಿಗಳು ಸಿಗ್ತಾ ಹೋಗುತ್ತೆ. ಗುಟ್ಟಾಗಿ ಎಲ್ಲ ಕ್ರಾಂತಿಕಾರಿಗಳ ಕೈಗೆ ತಲುಪತ್ತೆ. ಒಂದ್ ರೀತಿ ಬಿಸಿ ದೋಸೆ ತರ ಅದು ಖಾಲಿ ಆಗ್ತಾ ಹೋಗುತ್ತೆ. ಹೆಂಗ್ ತಲುಪ್ತಾ ಇತ್ತು, ಹೆಂಗ್ ಮುದ್ರಣ ಆಗ್ತಾ ಇತ್ತು ಅಂತ ಇವತ್ತಿಗೂ ಅದು ಸಸ್ಪೆನ್ಸ್ ಆಗೇ ಉಳಿದಿದೆ. ಎಲ್ಲ ಕ್ರಾಂತಿಕಾರಿಗಳಿಗೆ ಒಂದು ರೀತಿಯ ಮ್ಯಾನ್ಯುಯಲ್ ರೀತಿ ಆಗ್ಬಿಡುತ್ತೆ, ಓದಲೇಬೇಕು ಅನ್ನುವ ಪುಸ್ತಕಗಳಾಗ್ಬಿಡುತ್ತೆ. ಅದರಲ್ಲಿ ಅವರು 1857 ಆ ಕ್ರಾಂತಿ ಏನಿದೆ ಅದನ್ನ ಏನು ಸಿಪಾಯಿ ದಂಗೆ ಅಂತ ಮುಚ್ಚಾಕಿದ್ರು, ಸಾವರ್ಕರ್ ಅದನ್ನು ಮೊದಲು ಅದು ದಂಗೆ ಅಲ್ಲ, ಅದು ರಾಷ್ಟ್ರೀಯ ಹೋರಾಟ. ಇಡೀ ದೇಶದ ಉದ್ದಗಲಕ್ಕೂ ಬ್ರಿಟಿಷರ ವಿರುದ್ಧ ಒಂದು ಯೋಜನಾಬದ್ಧವಾದಂತ ಒಂದು ಪಿತೂರಿಯನ್ನ ತಯಾರಿ ಮಾಡಿರ್ತಾರೆ. ದುರ್ದೈವದಿಂದ ಸ್ವಲ್ಪ ಲೀಕ್ಔಟ್ ಆಗ್ಬಿಡುತ್ತೆ. ಆದ್ರೆ ಇದೊಂದು ರಾಷ್ಟ್ರೀಯ ಸಮರ ಅಂತ ಹೇಳಿ ಅದರಲ್ಲಿ ಹೋರಾಟ ಮಾಡಿದಂತಹ ಇವತ್ತು ನಮ್ಮೆಲ್ಲರ ಬಾಯಲ್ಲೂ ಅವ್ರ ಹೆಸರಿದೆ. ತಾತ್ಯಾ ಟೋಪೆ ಇರ್ಬೋದು, ನಾನಾ ಸಾಹೇಬ್ ಪೇಶ್ವೆ ಇರ್ಬೋದು, ಝಾನ್ಸಿ ರಾಣಿ ಇರ್ಬೋದು,
ಜಗದೀಶ್ಪುರದ ಅಂದ್ರೆ ಬಿಹಾರ್ನ ಕುವರ್ ಸಿಂಹ ಇರ್ಬೋದು, ಕರ್ನಾಟಕದ ಮುಂಡರ್ಗಿ ಭೀಮರಾಯ ಇರ್ಬೋದು, ಹೀಗೆ ಎಷ್ಟು ಜನ ಹೋರಾಟಗಾರರು ಇವತ್ತು ಬೆಳಕಿಗೆ ಬಂದಿದೆ. ಇದಕ್ಕೆ ಮೂಲ ಕಾರಣ ಸಾವರ್ಕರ್. ಅಂದ್ರೆ ಮುಚ್ಚಿಟ್ಟಂತ ಬಹಳ ದೊಡ್ಡ ಭಾರತದ ಇತಿಹಾಸವನ್ನ ಅವರು ಹೊರಕ್ಕೆ ತೆಗಿತಕ್ಕಂಥ ಕೆಲಸ ಮಾಡ್ತಾರೆ. ಮುಂದೆ ಈ ಪುಸ್ತಕ ಎಂತ ಒಂದು ಅದ್ಭುತ ಕೆಲಸ ಮಾಡತ್ತೆ ಅಂತ ಹೇಳಿದ್ರೆ, ಈ ಪುಸ್ತಕ ಜರ್ಮನಿಗೆ ಅನುವಾದ ಆಗುತ್ತೆ, ಇಂಗ್ಲಿಷ್ಗೆ ಅನುವಾದ ಆಗುತ್ತೆ, ಮರಾಠಿಯಲ್ಲಂತೂ ಇತ್ತು, ಹಿಂದಿಗೆ ಅನುವಾದ ಆಗಿದೆ. ಅದಾದ್ಮೇಲೆ ಮುಂದೆ ಭಗತ್ ಸಿಂಗ್ ಅವನ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA ಅಂತ ಸಂಸ್ಥೆಗೆ ಸ್ವಲ್ಪ ಹಣದ ಕೊರತೆ ಬೇಕಾಗತ್ತೆ. ಆಗ ಅವನು ಸಾವರ್ಕರ್ಗೆ ಕೇಳ್ತಾನೆ, ನಿಮ್ಮ ಪುಸ್ತಕವನ್ನು ನಾನು ಮರುಮುದ್ರಣ ಮಾಡಲಾ ಅಂತ. ಖಂಡಿತ ಮಾಡ್ಕೋ ಅಂತ. ಸೊ ಈ ಪುಸ್ತಕದ ಮುಂದಿನ ಒಂದು ಮುದ್ರಣ ಮಾಡಿದ್ದು ಯಾರು ಅಂದ್ರೆ ಭಗತ್ ಸಿಂಗ್. ಒಬ್ಬರು ಕ್ರಾಂತಿಕಾರಿಗಳು ತಮ್ಮ ಒಂದು ಜೀವನ ಚರಿತ್ರೆಯಲ್ಲಿ ಹೇಳ್ತಾರೆ, ದುರ್ಗಾಚರಣ ದಾಸ್ ಅಂತ ಹೇಳಿ. ಅವರು ಕ್ರಾಂತಿಕಾರಿ ಆಗ್ತೀನಿ ಅಂತ ಅವರು ಬರ್ತಾರೆ. ಭಗತ್ ಸಿಂಗ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಂತೆ. ಇಂಟರ್ವ್ಯೂ ಮಾಡಿದಾಗ ಅವ್ರು ಕೇಳಿದ ಪ್ರಶ್ನೆ ಅಂದ್ರೆ, ನೀನು ಸಾವರ್ಕರ್ ಅವರ 1857 ಆ ಸಂಗ್ರಾಮದ ಪುಸ್ತಕ ಓದಿದ್ಯಾ ಅಂತ. ಅಂದ್ರೆ ಒಬ್ಬ ಕ್ರಾಂತಿಕಾರಿ ಆಗಕ್ಕೆ ಅರ್ಹತಾ ಪರೀಕ್ಷೆ ಕೂಡ ಇದು ಬಳಸ್ತಾ ಇದ್ರು. ಅನೇಕ ಕ್ರಾಂತಿಕಾರಿಗಳನ್ನ ಬಂಧನ ಮಾಡಿದಾಗ ಅವರ ಮನೆಯನ್ನ ಸರ್ಚ್ ಮಾಡಿದಾಗ ಅಲ್ಲಿ ಸಿಗ್ತಾ ಇದ್ದು ಸಾವರ್ಕರ್ ಬರೆದಂತ ಪುಸ್ತಕ. ಮುಂದೆ ಸುಭಾಷ್ ಚಂದ್ರ ಬೋಸ್ 1942ನೇ ಇಸ್ವಿಯಲ್ಲಿ ಅವರು ಮತ್ತೆ ಮರುಮುದ್ರಣ ಮಾಡ್ತಾರೆ. ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅದನ್ನ ಅವರು ಮುನ್ನಡೆಸ್ಬೇಕಾದ್ರೆ ಆ ಸೈನಿಕರಿಗೆ ಒಂದು ಪ್ರೇರಣೆ ಕೊಡಕ್ಕೆ ಈ ಪುಸ್ತಕವನ್ನ ಮರುಮುದ್ರಣ ಮಾಡಿ ಎಲ್ಲರಿಗೂ ಅದನ್ನು ಓದಕ್ಕೆ ಅವರು ಹುರಿದುಂಬಿಸ್ತಾರೆ. ಅದೇ ಕಾಲದಲ್ಲಿ ಒಬ್ರು ಅದನ್ನ ತಮಿಳಿಗೆ ಅನುವಾದ ಮಾಡ್ತಾರೆ. ಯಾಕೆಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಇದ್ದಿದ್ದು ವಿಶೇಷವಾಗಿ ಸಿಂಗಪೂರ್, ಮಲೇಷ್ಯಾ, ಇಂಡೋನೇಷ್ಯಾ ಆ ಕಡೆ ಹೆಚ್ಚಿನ ಜನ ತಮಿಳಿನವರು ಆ ಕಡೆ ಹೋಗಿ ಇದ್ರು. ಹಾಗಾಗಿ ತಮಿಳಲ್ಲಿ ಕೂಡ ಅದು ಅನುವಾದ ಆಗುತ್ತೆ. ಅಷ್ಟೇ ಯಾಕೆ, ಸುಭಾಷ್ ಚಂದ್ರ ಬೋಸ್ ಅವರು ಒಂದು ರೆಜಿಮೆಂಟ್ಗೆ ಝಾನ್ಸಿ ರೆಜಿಮೆಂಟ್ ಅಂತ ಹೆಸರಿಡಕ್ಕೆ ಕಾರಣ ಸಾವರ್ಕರ್ ಬರೆದಂತ ಪುಸ್ತಕ. ಹೀಗೆ ಒಂದು ಪುಸ್ತಕದ ಕಥೆಯೇ ಇಷ್ಟು ರೋಚಕವಾಗಿರ್ಬೇಕಾದ್ರೆ ಸಾವರ್ಕರ್ ಅವರ ಬದುಕು ಎಷ್ಟು ರೋಚಕವಾಗಿರ್ಬೇಕು ನಾವು ಕಲ್ಪನೆ ಮಾಡಬಹುದು. ಹೀಗೆ ಸಾವರ್ಕರ್ ಅವರನ್ನ ಏನಾರು ಮಾಡಿ ಹಿಡಿಬೇಕು ಅಂತ ಬ್ರಿಟಿಷರು ಹೊಂಚಾಕ್ತಾನೆ ಇರ್ತಾರೆ, ಆದರೆ ಸರಿಯಾದಂಥ ದಾಖಲೆ ಸಿಗಲ್ಲ. ಆ ಸಮಯದಲ್ಲಿ ಇಲ್ಲಿ ಇವರಿಂದನೇ ಪ್ರೇರಣೆ ಪಡೆದಂಥ ಮತ್ತೊಬ್ಬ ಅಭಿನವ ಭಾರತದ ಕ್ರಾಂತಿಕಾರಿ ಅನಂತ ಲಕ್ಷಣ ಕಾನ್ಹೇರೆ ಅಂತೇಳಿ, ಅವನು ನಾಸಿಕ್ನ ಕಲೆಕ್ಟರ್ ಅವನನ್ನು ಇವನು ಹತ್ಯೆ ಮಾಡ್ತಾನೆ. ಆ ಹತ್ಯೆ ಮಾಡಿದಾಗ ಅವನನ್ನು ಹಿಡ್ಕೊಂಡಾಗ ಅವನ ಕೈಯಲ್ಲಿದ್ದಂತಹ ಪಿಸ್ತೂಲು ಅದು ಹೆಂಗೆ ಇಲ್ಲಿಗೆ ಬಂತು ಅಂತ ಇವರು ಹುಡ್ಕೊಂಡು ಬರ್ತಾರೆ. ಆಗ ಅವ್ರಿಗೆ ಅದು ಇಂಗ್ಲೆಂಡಿಂದ ಬಂದಿದೆ, ಹೊರಗಡೆಯಿಂದ ಬಂದಿದೆ, ಅದು ಸಾವರ್ಕರ್ ಕಳಿಸಿದ್ದಾರೆ ಅಂತ ಒಂದು ಅನೇಕ ಅವ್ರಿಗೆ ಕ್ಲೂ ಸಿಗುತ್ತೆ. ಆಗ ಅವರು ಸಾವರ್ಕರ್ನ ಬಂಧನ ಮಾಡೋಕೆ ಅಂತ ನಿಶ್ಚಯ ಮಾಡ್ತಾರೆ. ಆ ಸಮಯದಲ್ಲಿ ಸ್ವಲ್ಪ ಅವರು ಲಂಡನ್ನಿಂದ ಬೇರೆ ಕಡೆ ಇರ್ತಾರೆ. ಆಗ ಸಾವರ್ಕರ್ಗೆ ಒಂದು ಸುದ್ದಿ ಬರುತ್ತೆ. ಅವ್ರಿಗೆ ಇಲ್ಲಿಂದ ಭಾರತದಿಂದ ಹೊರಟಾಗೆ ಅವ್ರಿಗೆ ಮದುವೆ ಆಗಿರುತ್ತೆ, ಮಗ ಹುಟ್ಟಿರ್ತಾನೆ, ಸಣ್ಣ ಮಗು ಇರ್ತಾನೆ. ಆವಾಗ ಇವರು ಹೊರಟಿರ್ತಾರೆ, ಇವರು ಇಂಗ್ಲೆಂಡಲ್ಲಿದ್ದಾರೆ. ಅವ್ರಿಗೆ ಸುದ್ದಿ ಬರುತ್ತೆ, ಸಾವರ್ಕರ್ ಅವರ ಮಗ ಪುಟ್ಟ ಶಿಶು, 3-4 ವರ್ಷದ ಶಿಶು, ಅವನು ಸತ್ತೋದ ಅಂತ. ಸಾವರ್ಕರ್ ಜೋರಾಗಿ ಅಳ್ತಾರೆ. ಎಂಥವ್ರಿಗಾಗ್ಲಿ ಮಗ ತೀರ್ಕೊಂಡಿದ್ದಾನೆ, ಇವರು ಆ ದೇಶದಲ್ಲೇ ಇಲ್ಲ, ಬಂದು ನೋಡಕ್ಕೂ ಆಗಲಿಲ್ಲ, ಅಂಥ ಪರಿಸ್ಥಿತಿ, ಅದು ಸಹಜನೇ. ಆದರೆ ಸಾವರ್ಕರ್ ಹತ್ತಿದ್ಯಾಕೆ ಅಂದರೆ, ಸಾವರ್ಕರ್ ಹೇಳ್ತಾರೆ, ನಾನು ಎಷ್ಟೋ ಜನ ಯುವಕರಿಗೆ ಸ್ವಾತಂತ್ರ್ಯದ ದೀಕ್ಷೆಯನ್ನು ಕೊಟ್ಟು ಅವ್ರು ಹೋರಾಟ ಮಾಡೋ ಥರ ಮಾಡಿದೆ, ಆದರೆ ನನ್ನ ಮಗ ಏನೂ ಹೋರಾಟ ಮಾಡೋಕ್ಕಾಗದೆ ಇಷ್ಟೇ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಬಿಟ್ನಲ್ಲ ಅಂತ ದುಃಖ ಆಯಿತು ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದರಲ್ಲೂ ಅವರ ಒಂದು ಜೀವನದ ಧ್ಯೇಯ ಏನಿದೆ, ಈ ಭಾರತವನ್ನು ವಿಮುಕ್ತಿಗೊಳಿಸ್ಬೇಕು ಅನ್ನೋದು, ಅದು ಕಣಕಣದಲ್ಲೂ ಕಾಣಿಸ್ತಾ ಇರುತ್ತೆ. ಅವರು ಬ್ರೈಟನ್ ಅನ್ನೋ ಜಾಗದಲ್ಲಿ ಹೋಗ್ತಾರೆ. ಹೋದಾಗ ಅಲ್ಲಿ ಸಮುದ್ರ ತೀರದಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ತಾರೆ. ಈ ಎಲ್ಲ ಇವರ ಕ್ರಾಂತಿಕಾರಿ ನೆಟ್ವರ್ಕ್ ಎಲ್ಲ ಬೆಳೀತಾ ಇರುತ್ತೆ. ಆದರೆ ಇವ್ರನ್ನ ಎನಿ ಟೈಮ್ ಬಂಧನ ಮಾಡ್ಬೋದು ಅನ್ನುವ ಒಂದು ಗುಮಾನಿ ಕೂಡ ಅಷ್ಟೇ ಗಟ್ಟಿ ಆಗ್ಬಿಟ್ಟಿರುತ್ತೆ. ಆ ಸಮಯದಲ್ಲಿ ಇವರು ಆ ಸಮುದ್ರ ತೀರಕ್ಕೆ ಹೋಗಿದ್ದಾರೆ. ಹೋದಾಗ ಇವರ ಒಳಗಡೆ ಇದ್ದಂಥ ಆ ಭಾವನೆಗಳು ಉಮ್ಮಳಿಸಿ ಬಂದು
ಅದನ್ನೊಂದು ಕವನ, ಒಂದು ಹಾಡನ್ನೇ ಇವರು ಅಲ್ಲೇ ಒಂದು ರೀತಿಯ ಏನು ಆಶು ಕವಿ ಅಂತ ಆ ಥರ ರಚನೆ ಮಾಡ್ತಾರೆ. ನೀ ಮಜಸಿ ನೇ ಪರತ ಮಾತೃ ಭೂಮಿಲ ಸಾಗರ ಪ್ರಾಣ ತಳಮಳಲ ಅಂತ ತುಂಬಾ ಪ್ರಸಿದ್ಧವಾದ ಹಾಡು. ಈ ಹಾಡನ್ನ ಅವರು ಅಲ್ಲಿ ಸಮುದ್ರ ತೀರದಲ್ಲಿ ಹೇಳ್ತಾರೆ. ಏನಂದ್ರೆ ಆಗಿನ ಕಾಲದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಕ್ಕೆ ಸಾಧ್ಯ ಇದ್ದಿದ್ದು ಸಮುದ್ರ ದಾರಿಯಲ್ಲೇ. ಈ ಹಾಡಿನಲ್ಲಿ ಅವ್ರು ಹೇಳ್ತಾರೆ, ನೀನು ನನ್ನನ್ನು ಇಲ್ಲಿಗೆ ಕರ್ಕೊಂಬಂದ್ಯಾ ಅಂದ್ರೆ ಸಮುದ್ರದ ದಾರಿಯಲ್ಲೇ ಬಂದಿತ್ತಾನೆ ಅವರು ಭಾರತದಿಂದ ಇಂಗ್ಲೆಂಡ್ಗೆ. ಇಲ್ಲಿ ಹೋಗಿ ಜಗತ್ತನ್ನ ತಿಳ್ಕೊಂಡು ಜ್ಞಾನ ವೃದ್ಧಿ ಮಾಡ್ಕೊಳ್ಬೇಕು, ಇದರಿಂದ ನಮ್ಗೆ ಒಳ್ಳೇದಾಗತ್ತೆ ಅನ್ನುವ ಉದ್ದೇಶದಿಂದ ನಿನ್ನ ಮಾತು ಕೇಳಿ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ಎಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ, ನಾನು ವಾಪಸ್ ಹೋಗ್ಬೇಕು ನನ್ನ ಮಾತೃಭೂಮಿಗೆ. ನೀನು ಅಂದ್ರೆ ಸಾಗರಕ್ಕೆ ಹೇಳ್ತಾರರು, ನೀನು ನನ್ಗೆ ಮೋಸ ಮಾಡ್ಬಿಟ್ಯಾ, ನೀನು ನನ್ನ ಮಾತೃಭೂಮಿಗೆ ವಾಪಸ್ ಹೋಗ್ಬೇಕು, ಕರ್ಕೊಂಡೋಗಿ ನಂಗೆ. ನೀನು ನಿತ್ಯ ಭಾರತ ಮಾತೆಯ ಪಾದವನ್ನ ತೊಳಿತಾ ಇದೆಯಾ ನೀನು, ಆದ್ರೆ ನಾನು ನನ್ನ ಮಾತೃಭೂಮಿಯಿಂದ ದೂರ ಬಂದ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಸಾಗರಕ್ಕೆ ಇವರು ಒಂದು ರೀತಿ ಬಯ್ಯೋ ರೀತಿಯಲ್ಲಿ ಇರ್ತಕ್ಕಂತಹ ಅತ್ಯಂತ ಹೃದಯ ಸ್ಪರ್ಶಿಯಾದಂಥ ಹಾಡು. ಈ ಹಾಡಿಗೆ ಲತಾ ಮಂಗೇಶ್ಕರ್ ಅವರ ಅಣ್ಣ ಹೃದಯನಾಥ ಮಂಗೇಶ್ಕರ್ ಅವರು ರಾಗ ಸಂಯೋಜನೆ ಮಾಡ್ಯಾರ. ಅವರೆಲ್ಲರೂ ಒಟ್ಟಿಗೆ ಹಾಡಿದ್ದಾರೆ. ಹೃದಯನಾಥ್, ಆಮೇಲೆ ಲತಾ ಮಂಗೇಶ್ಕರು, ಆಶಾ ಭೋಸ್ಲೆ ಅವರೆಲ್ಲರೂ, ಉಷಾ ಮಂಗೇಶ್ಕರ್ ಎಲ್ಲರೂ ಸೇರಿ ಈ ಹಾಡನ್ನ ಒಟ್ಟಿಗೆ ಹಾಡಿದ್ದಾರೆ. ಹೀಗೆ ಅವರ ಪರಿಸ್ಥಿತಿ ಇರುತ್ತೆ. ಅಲ್ಲಿಂದ ಮುಗಿಸಿ ಅವರು ಲಂಡನ್ಗೆ ಬರ್ತಾರೆ, ಅವ್ರನ್ನ ಬಂಧನ ಮಾಡ್ಬಿಡ್ತಾರೆ. ಬಂಧನ ಮಾಡಿ ಪ್ರಾರಂಭದಲ್ಲಿ ಇಂಗ್ಲೆಂಡ್ನಲ್ಲೇ ಅವ್ರನ್ನ ಒಂದು ವಿಚಾರಣೆ ನಡೆಯುತ್ತೆ ಅಂತ ಇರುತ್ತೆ. ಆದರೆ ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಲಾ ಫ್ಲೆಕ್ಸಿಬಲ್ ಇದೆ, ಬಿಡಿಸ್ಕೊಂಡ್ಬಿಡ್ಬೋದು. ಯಾಕಂದ್ರೆ ಇವ್ರಿಗೂ ಲಾ ಗೊತ್ತು, ಇವರು ಅಲ್ಲಿ ಓದಿದ್ದು ಲಾನೇ. ಆದರೆ ಅಲ್ಲಿದ್ರೆ ಕಷ್ಟ, ಅದಕ್ಕೆ ಭಾರತಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ಬ್ರಿಟಿಷರ ಯೋಚನೆ. ಹಾಗಾಗಿ ಅವ್ರನ್ನ ಹಡಗಲ್ಲಿ ಕರ್ಕೊಂಡು ಹೊರಡ್ತಾರೆ. SS ಮೋರಿಯಾ ಅನ್ನುವ ಹಡಗು 1910ನೇ ಇಸ್ವಿಯಲ್ಲಿಂದ ಹೊರಡುತ್ತೆ. ಇಂಗ್ಲೆಂಡಿಂದ ಹೊರಟು ಇವ್ರು ಸುತ್ತು ಪೊಲೀಸ್ ಇದ್ದಾರೆ, ಸದಾ ಇಬ್ರು ಇವ್ರನ್ನ ನೋಡ್ತಾನೆ ಇರ್ತಾರೆ, ಗನ್ ಇಟ್ಕೊಂಡು ನಿಂತಿದ್ದಾರೆ. ಇವ್ರು ಅಲ್ಲಿ ಮಿಸ್ಕಾಡಬಾರ್ದು, ಆ ರೀತಿ ಇವ್ರನ್ನ ನೋಡ್ಬೇಕು. ಯಾಕಂದ್ರೆ ಅಲ್ಲಿಂದ ಭಾರತಕ್ಕೆ ತನಕ ಕರ್ಕೊಂಬರ್ಬೇಕು. ಅಲ್ಲಿ ದಾರಿ ಮಧ್ಯೆಯಲ್ಲಿ ಒಂದ್ ಕಡೆ ಅದು ನಿಲ್ಸತ್ತೆ. ಫ್ರಾನ್ಸ್ ದೇಶದ ಒಂದು ಬಂದರು ಮಾರ್ಸಿಲಿಸ್ ಅಂತ, ಅಲ್ಲಿ ಬಂದು ನಿಲ್ಲತ್ತೆ. ಸಾವರ್ಕರ್ಗೆ ಮನದೊಳಗಡೆ ಒಂದು ರೀತಿಯ ಆಟ ಆಗ್ತಾ ಇರುತ್ತೆ. ಏನ್ ನೀನು, ನಾನು ಎಷ್ಟೊಂದು ಏನೇನೋ ಮಾಡ್ಬೇಕು ಅಂತ ಹೊರಟೆ, ಇಲ್ಲಿ ಬಂದರಕ್ಕೆ ಸಿಕ್ಕಾಕೊಂಬಿಟ್ಟಿನಿ, ಇಲ್ಲಿ ಸಿಕ್ಕಾಕೊಂಬಿಟ್ರೆ ಇನ್ನು ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ. ಒಂದ್ಸಲಿ ಇವ್ರು ನಾನು ಹಿಡಿದು ಜೈಲಿಗೆಲ್ಲ ಹಾಕಿದ್ರೆ ಅಥವಾ ನೇಣಿಗೆ ಹಾಕ್ಬೋದು, ಮುಗ್ದೇ ಹೋಗುತ್ತೆ ನನ್ನ ಜೀವನ. ನನ್ನ ದೇಶಕ್ಕಾಗಿ ಇನ್ನೂ ಎಷ್ಟೊಂದು ಕೆಲಸ ಮಾಡ್ಬೇಕು ಅಂತ ಇದ್ದೀನಿ ನಾನು ಹಿಂಗೆ ಸಿಕ್ಕಾಕೋಬಾರ್ದು, ಏನಾರು ಮಾಡ್ಬೇಕು ಅಂತ ತಲೆಯಲ್ಲಿ ವಿಪರೀತ ಬುದ್ಧಿ ಓಡ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸುತ್ತಲೂ ಪೊಲೀಸ್ ಯಾರೇ, ಹಡಗಿದೆ, ಎಲ್ಲಿಗೆ ಹೋಗ್ತಾರೆ ಅವರು. ಇವ್ರಿಗೆ ಅದೆಲ್ಲ ಗೊತ್ತಿರುತ್ತೆ ನೋಡಿ, ಎಲ್ಲ ಸ್ಟಡಿ ಮಾಡಿರ್ತಾರೆ. ಭಾರತಕ್ಕೆ ಯಾವ ರೂಟಲ್ಲಿ ಹೋಗುತ್ತೆ, ಎಲ್ಲಿ ನಿಲ್ಸತ್ತೆ, ಎಲ್ಲವನ್ನೂ ಸ್ಟಡಿ ಮಾಡಿರ್ತಾರೆ. ಈ ಹಡಗು ಆ ಫ್ರಾನ್ಸ್ ದೇಶದ ಆ ಮಾರ್ಸೆಲಿಸ್ ಅನ್ನೋ ಕಡೆ ನಿಲ್ಸತ್ತೆ. ಆ ಸಮಯದಲ್ಲಿ ಇವರು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿ ಟಾಯ್ಲೆಟ್ಗೆ ಹೋಗ್ತಾರೆ. ಟಾಯ್ಲೆಟ್ಗೆ ಹೋಗಿ ಬಾಗಿಲು ಹಾಕೊಂಡಿರ್ತಾರೆ. ಹೊರಗಡೆ ಪೊಲೀಸ್ ಕಾಯ್ತಾ ಇದ್ದಾನೆ. ಎಷ್ಟೊತ್ತಾರು ಇವರು ಬಾಗಿಲು ತೆಗಿಲೇ ಇಲ್ಲ. ಸರಿ ಬಾಗಿಲು ತೆಗಿ ಅಂತ ಎಷ್ಟು ಕೂಗ್ತಾನೆ, ಅವ್ರು ಬಾಗಿಲು ತೆಗೆಯೋದೇ ಇಲ್ಲ. ಕಡೆಗೆ ಆ ಬಾಗಿಲಿಗೆ ಒಂದು ಗಾಜು ಇರುತ್ತೆ, ಅದನ್ನ ಹೊಡಿತಾನೆ. ನೋಡಿದ್ರೆ ಅವ್ನು ಆಶ್ಚರ್ಯ ಆಗ್ಬಿಡುತ್ತೆ. ಆ ಟಾಯ್ಲೆಟ್ಟಿನ ಒಂದು ಸಣ್ಣ ಕಿಟಕಿ ಇರುತ್ತೆ, ಆ ಕಿಟಕಿಯ ಒಂದು ಗ್ಲಾಸ್ ಅನ್ನು ತೆಗೆದು ಚಿಕ್ಕದು, ಅದರೊಳಗೆ ಇವರು ತಮ್ಮ ದೇಹವನ್ನ ಪೂರ್ತಿ ಸಂಕುಚಿತ ಮಾಡಿ ಅದರೊಳಗೆ ತೂರಿ ಇವನಿನ್ನೇನು ಬಾಗಿಲು ತೆಗಿಬೇಕು ಅಷ್ಟೊತ್ತಿಗೆ ಅವರು ಸಮುದ್ರಕ್ಕೆ ಹಾರೇ ಬಿಡ್ತಾರೆ. ತಕ್ಷಣ ಅವನು ಕಿರ್ಸ್ತಾನೆ, ಬರ್ತಾರೆ. ಆ ಎಲ್ಲ ಪೊಲೀಸರು ಶೂಟ್ ಮಾಡಕ್ ಶುರು ಮಾಡ್ತಾರೆ. ಇವರು ಸಮುದ್ರಕ್ಕೆ ಹಾರ್ಬಿಟ್ಟಿದ್ದಾರೆ. ಆ ತೀರದ ಕಡೆ ಇವರು ಈಜ್ಕೊಂಡು ಹೋಗ್ತಾ ಇದ್ದಾರೆ, ಶೂಟ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಕೆಲವರು ಪೊಲೀಸರು ತಕ್ಷಣ ಅವರು ಕೂಡ ಧುಮುಕಿ ಇವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾರೆ. ಇವರು ಸ್ವಲ್ಪ ಮುಂದೆ ಇರ್ತಾರೆ, ಒಂದು 100 ಮೀಟರ್ ಮುಂದೆ ಇರ್ತಾರೆ. ಆ ಸಮುದ್ರದಲ್ಲಿ ಈಜ್ಕೊಂಬಂದಿದ್ದಾರೆ. ಅವರು ಕೇವಲ ಒಂದು ಅಂಡರ್ವೇರ್ ಹಾಕೊಂಡಿದ್ದಾರೆ, ಏನು ಬಟ್ಟೆ ಇಲ್ಲ. ಆ ತೂರ್ದಾಗ ಮೈಕೈ ಎಲ್ಲ ಗಾಯ ಆಗಿ ರಕ್ತ ಬರ್ತಾ ಇದೆ. ಆ ಸಮುದ್ರದಲ್ಲಿ ಹಾರಿದ್ದಾರೆ. ಆ ಉಪ್ಪು ನೀರು ತಾಕಿ ಮತ್ತಷ್ಟು ಮೈಯೆಲ್ಲ ಉರಿತಾ ಇದೆ. ಆ ಹಾರ್ಕೊಂಬರ್ತಾರೆ, ಈಜ್ಕೊಂಬಂದು ಆ ದಡ ತಲುಪಿ, ಅದೊಂದು ದೊಡ್ಡ ಕಾಂಪೌಂಡ್ ಇರುತ್ತೆ, ಅದನ್ನ ಕಷ್ಟಪಟ್ಟು ಹಾರಿ ಆ ಒಳಗಡೆ ಹೋಗ್ತಾರೆ ಊರಿಗೆ. ಇವ್ರಿಗೆ ಎಷ್ಟು ಅಪ್ಡೇಟೆಡ್ ಇದ್ರು ಅಂತ ಹೇಳಿದ್ರೆ, ಅವ್ರಿಗೆ ಅಂದ್ರೆ ಇದು ಒಂದ್ಸಲಿ ಆ ಪ್ರದೇಶಕ್ಕೆ ಬಂದ್ರೆ ಅದು ಫ್ರಾನ್ಸ್ ದೇಶ. ಫ್ರಾನ್ಸ್ ಅನ್ನೋ ಸಾರ್ವಭೌಮ ದೇಶ.
ಇಲ್ಲಿ ಇನ್ನೊಂದು ದೇಶದ ಪೊಲೀಸ್ ಬಂದು ನಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಿ ಓಡೋಗ್ತಾರೆ. ಅಲ್ಲಿ ಕೇಳ್ತಾರೆ, ಅಲ್ಲಿ ಯಾರಿಗೂ ಇಂಗ್ಲೀಷೇ ಬರಲ್ಲ. ನಾನು ಇಲ್ಲಿ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಕೇಳ್ತಾರೆ, ಯಾರು ಸರಿಯಾಗಿ ಕೊಡಲ್ಲ. ಅಷ್ಟೊಂದು ಪೊಲೀಸ್ ಸ್ಟೇಷನ್ ನೋಡ್ತಾರೆ. ಇನ್ನೇನು ಅಲ್ಲಿಗೆ ಹೋಗಬೇಕು ಅಷ್ಟೊತ್ತಿಗೆ ಬ್ರಿಟಿಷ್ ಪೊಲೀಸರು ಹಿಂದ್ಗಡೆ ಅಟ್ಟಿಸ್ಕೊಂಬರ್ತಾರೆ. ಅಲ್ಲಿದ್ದಂಥ ಆ ಫ್ರೆಂಚ್ ಪೊಲೀಸ್ಗೆ ಒಂದಷ್ಟು ಲಂಚ ಕೊಟ್ಟು ನಡ್ಕೊಂಡ್ಬಿಡ್ತಾರೆ. ಇವರೆಲ್ಲ ಹೇಳ್ತಾರೆ, ನನ್ನನ್ನು ಅರೆಸ್ಟ್ ಮಾಡಿ, ಯಾಕೆಂದ್ರೆ ಫ್ರಾನ್ಸ್ ದೇಶದಲ್ಲಿ ಅರೆಸ್ಟ್ ಮಾಡಿಬಿಟ್ರೆ ಆಮೇಲೆ ಹೆಂಗೋ ಪ್ಲಾನ್ ಮಾಡ್ಬೋದು. ಬ್ರಿಟಿಷ್ ಪೊಲೀಸು ಇಲ್ಲಿ ಬಂದು ಏನು ಮಾಡೋಂಗಿಲ್ಲ. ಆದರೆ ಕೆಲವೇ ನಿಮಿಷದಲ್ಲಿ ಸ್ವಲ್ಪ ಟರ್ನ್ ಆಗಿಬಿಡುತ್ತೆ. ಅವ್ರು ಲಂಚ ಕೊಟ್ಟು ಇವ್ರನ್ನ ಬಿಡಿಸ್ಕೊಂಡು ಬಂದು ವಾಪಸ್ ಹಡಗಲ್ ಹಾಕೊಂಡ್ಬಿಡ್ತಾರೆ. ಇವ್ರನ್ನಲ್ಲಿಂದ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಮೇಡಮ್ ಕಾಮ ಮತ್ತು VVS ಅಯ್ಯರು ಅವರು ತಲುಪಿರ್ತಾರೆ ಅಲ್ಲಿಗೆ. ಪ್ರಾಯಶಃ ಅದೆಲ್ಲ ಚರ್ಚೆ ಆಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅವ್ರು ತಲುಪೋ ಸ್ವಲ್ಪ ಕೆಲವೇ ನಿಮಿಷಗಳ ಮುಂಚೆ ಇವರು ವಾಪಸ್ ಮನುಬಂಧನ ಆಗಿ ಹಡಗಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಂದ ಅವ್ರನ್ನ ಭಾರತಕ್ಕೆ ಕರ್ಕೊಂಡ್ಬರ್ತಾರೆ. ಆದರೆ ಆ ಪ್ರಸಂಗ ಇದೆಯಲ್ಲ, ಸಮುದ್ರ ಹಾರಿದ್ದು, ಅದು ಜಗದ್ವಿಖ್ಯಾತ ಆಗ್ಬಿಡುತ್ತೆ. ಬ್ರಿಟಿಷರಿಗೆ ವಿಪರೀತ ಒಂದು ಅವಮಾನ ಆದಂಥ ಒಂದು ಪ್ರಸಂಗ. ಯಾಕೆಂದ್ರೆ ಇಷ್ಟೆಲ್ಲ ರಕ್ಷಣೆ ಇದ್ರು ಹೆಂಗೆ ತಪ್ಪಿಸ್ಕೊಂಡು ಹೋದ ಅನ್ನೋದು ಪ್ರಶ್ನೆ ಎಲ್ಲ ಹಂತದ ಅಧಿಕಾರಿಗಳು ಕೇಳಕ್ಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಅಂದರೆ ಯಾವ ಫ್ರಾನ್ಸ್ನಲ್ಲಿ ಇದೊಂದು ಸಣ್ಣ ಘಟನೆ, ಅಲ್ಲಿ ಹಿಡಿದ್ರು ಕರ್ಕೊಂಬಂದ್ಬಿಟ್ರು. ಆದರೆ ಮೇಡಮ್ ಕಾಮ ಮತ್ತು ಇತ್ಯಾದಿಗಳು ಅಲ್ಲಿ ಅದನ್ನು ದೊಡ್ಡ ಹೋರಾಟ ಮಾಡ್ತಾರೆ. ಫ್ರಾನ್ಸ್ ಅನ್ನುವ ಸಾರ್ವಭೌಮ ದೇಶದಲ್ಲಿ ಮತ್ತೊಂದು ದೇಶದ ಪ್ರಜೆ ಅವ್ರನ್ನ ಹೇಗೆ ಮತ್ತೊಂದು ದೇಶದ ಪೊಲೀಸ್ ಹೇಗೆ ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಚರ್ಚೆಗಳು ಶುರು ಆಗುತ್ತೆ. ಪತ್ರಿಕೆಗಳ ಬಗ್ಗೆ ಆರ್ಟಿಕಲ್ ಬರೋಕ್ಕೆ ಶುರು ಮಾಡುತ್ತೆ. ಕಡೆಗೆ ಇವ್ರ ಕೇಸು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋಗುತ್ತೆ. ಹೇಗಂತ ಹೇಳ್ತಾರೆ, ಅಲ್ಲಿ ಹೋಗುತ್ತೆ. ಅಂದರೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ಒಬ್ಬ ವೈಯಕ್ತಿಕ ಕೇಸ್, ಅಂದರೆ ಒಬ್ಬ ಕೈದಿಯ ಕೇಸು ಇಂಟರ್ನ್ಯಾಷನಲ್ ಕೋರ್ಟ್ಗೆ ಹೋದಂಥ ಮೊದಲ ವ್ಯಕ್ತಿ ಸಾವರ್ಕರ್. ಅದಾದ್ಮೇಲೆ ಎಷ್ಟು ಮಟ್ಟಿಗೆ ಅಂದರೆ ಅಲ್ಲಿ ಹೋರಾಟ ನಡೆದು ಆ ದೇಶದ ಪ್ರಧಾನಮಂತ್ರಿ ಕೆಳಕ್ಕಿಳಿಯುವಂಥ ಸ್ಥಿತಿ ಬಂದ್ಬಿಡುತ್ತೆ. ಅಂದರೆ ಸಾವರ್ಕರ್ ಯಾವುದೋ ದೇಶ, ಭಾರತದವರು, ಆದರೆ ಇವರ ಕಾರಣಕ್ಕಾಗಿ ಮತ್ತೊಂದು ದೇಶದ ಪ್ರಧಾನಿ ರಾಜೀನಾಮೆ ಕೊಡೋ ಹಂತಕ್ಕೆ ತನಕ ಹೋಯ್ತು ಅಂತಂದರೆ ಸಾವರ್ಕರ್ ತಾಕತ್ತಿಂಥದ್ದು. ಹೀಗೆ ಅವರು ಭಾರತಕ್ಕೆ ಕರ್ಕೊಂಬರ್ತಾರೆ. 27 ವರ್ಷದ ಈ ಸಾವರ್ಕರ್ ಜೀವನ ಏನಿದೆ ಅದು ಪೂರ್ತಿ ಒಂದು ರೀತಿಯ ಥ್ರಿಲ್ಲರ್ ಇದ್ದಂಗೆ, ಸಾಹಸಮಯ ಹೋರಾಟ, ಉತ್ಸ್ಫೂರ್ತಿ ಕೊಡ್ತಕ್ಕಂತಹ ಘಟನೆಗಳು. ಇದಾದ್ಮೇಲೆ ಏನಾಯಿತು, ಅವ್ರಿಗೆ ಏನು ವಿಚಾರಣೆ ಆಯಿತು, ಏನು ಶಿಕ್ಷೆ ಆಯಿತು ಇತ್ಯಾದಿಗಳನ್ನು ನಾವು ಮುಂದಿನ ವಾರ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ.